ಬನ್ನಿ ಒಳಗಡೆ. ಸಾವಿರಾರು ಜನ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಗೀತಾ, ಹೋಮ್ ಟೂರ್ ಮಾಡಿ, ಇನ್ನ ಒಂದ್ ಹೆಜ್ಜೆ ಹೋಗ್ಬಿಟ್ಟು ಯಾವಾಗ ಮಾಡ್ತೀರಾ ಗೀತಾ ನೀವು ಹೋಮ್ ಟೂರು ಅಂತ ಇದ್ರಲ್ವಾ. ಇವತ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಮನೆಗೆ, ವೆಲ್ಕಮ್ ನಿಮ್ಗೆ. ಇಲ್ಲಿ ಒಂದು ಇದನ್ನ ಗಿಡನ ಇಟ್ಟಿದ್ದೀನಿ. ತುಂಬಾ ಗಿಡ ಅಂದ್ರೆ ನನ್ಗೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತು. ಇದು GKVK ಅಲ್ಲಿ ನಾನು ಹೋಗಿದ್ದೆ ಅಲ್ವಾ, ವ್ಲಾಗ್ ಹಾಕಿದ್ದೆ, ಅದರಲ್ಲಿ ತಂದಂಥದ್ದು. ತುಂಬಾ ಹೆಲ್ತಿಯಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ಕಡೆ ಬಂದ್ರೆ ಶೂ ರ್ಯಾಕ್ನ ಇಟ್ಟಿದೀವಿ. ಶೂ ರ್ಯಾಕ್ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತು, ಆ ಕಡೆ ಇಟ್ರೆ ಮಳೆ ಅದ್ರಲ್ಲೆಲ್ಲ ಕಬ್ಣ ಆಗಿರೋದ್ರಿಂದ ಇದಾಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು. ನೋಡಿ ಈ ತರ ಈ ಕಡೆ ಶೂ ರ್ಯಾಕ್ ಇದೆ. ಇಲ್ಲೇನಪ್ಪ ಇದು ಬ್ಯಾಗ್ ಅಂತಂದ್ರೆ ಜಿಮ್ಗೆ ಅದನ್ನ ಬಳಸ್ತಾರೆ, ಹಂಗಾಗಿ ಅದನ್ನೇ ಅಲ್ಲೇ ಇಟ್ಟಿದ್ದೀನಿ. ಈ ಸೀಲಿಂಗ್ ಏನ್ ನೋಡ್ತಾ ಇದ್ರೆ ಇದು ನನ್ಗೆ ತುಂಬಾ ಇಷ್ಟವಾಗಿರೋದು. ಇದ್ರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಆಯ್ತಾ. ನಮ್ಗೆ ಮನೆಯವರು ಮತ್ತೆ ನಾನು ಈ ಮನೆ ಕಟ್ಬೇಕಾದ್ರೆ ಪ್ರತಿಯೊಂದು ಡಿಸ್ಕಸ್ ಮಾಡೇನೆ ಮಾಡಿರೋದು. ಹಂಗಾಗಿ ಇದು ನಮ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾವ್ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಈ ಲೈಟ್ ಕೂಡ ನಾವು ಅದೇ ತರನೇ ಸೆಲೆಕ್ಟ್ ಮಾಡಿ ಈ ಲೈಟ್ ಕೂಡ ಅದೇ ತರನೇ ಹಾಕ್ಸಿದೀವಿ. ಇಲ್ಲೇನ್ ನೋಡ್ತಾ ಇದ್ರ ಪ್ರತಿದಿನ ನನ್ನ ಶಾರ್ಟ್ ವಿಡಿಯೋದಲ್ಲಿ ನೋಡ್ತಾನೆ ಇರ್ತೀರಾ ಗಿಡಗಳು. ಕೆಲವೊಂದನ್ನ ನಾನೇನ್ ಮಾಡಿದೀನಿ, ತಂದಿದ್ದೀನಿ, ಕಾಸು ಕೊಟ್ಟು ತಂದಿರೋದು ಉಂಟು. ಕೆಲವೊಂದನ್ನ ಫ್ರೀ ಆಗಿ ಅಂದ್ರೆ ರಶ್ಮಿ ಮನೆಯಿಂದ, ಅಮ್ಮನ ಮನೆಯಿಂದ ತಂದಿರೋ ಗಿಡಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಗಿಡ ಇಟ್ಟಾಗ ಒಂಥರ ಒಳ್ಳೆ ಗಾಳಿ ಬರುತ್ತೆ, ಪಾಸಿಟಿವ್ ವೈಬ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಪೂರ್ತಿ ಗಿಡಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಬನ್ನಿ, ಇದು ಬ್ರಹ್ಮಕಮಲ ನೋಡ್ತಾ ಇದ್ದೀರಾ. ಬ್ರಹ್ಮಕಮಲ ಅಂದ್ರೆ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ಇದೊಂದು ಎಲೆ ಕೊಟ್ಟಿದ್ರು ಆಶಮ್ಮ, ಹಂಗಾಗಿ ಆ ಎಲೆಯಲ್ಲಿ ಬಂದಿರತಕ್ಕಂತ ಎಲೆ ಅಂತ ಹೇಳ್ಬೋದು. ಹೂವು ಬಿಟ್ಟಿಲ್ಲ ಇನ್ನ, ಹಂಗಾಗಿ ಇಲ್ಲೇನೆ ಮನೆ ಬಾಗ್ಲಲ್ಲೇ ಇಟ್ಕೊಂಡಿದೀನಿ. ಇನ್ನು ತುಳಸಿ ಕಟ್ಟೆ ಬಗ್ಗೆ ಕೇಳ್ತಾ ಇರ್ತೀರಾ. ಬನ್ನಿ ಇಲ್ಲಿ ನೋಡಿ ಯಾರಿದ್ದಾರೆ. ಇವಳಿಗೆ ಅಂತಾನೆ ಮೊನ್ನೆ ಒನ್ ವೀಕ್ ಆಗಿದೆ ಅಷ್ಟೇನೆ ಈ ಗೇಟನ್ನ ಹಾಕ್ಸಿರ್ಲಿಲ್ಲ ಇದುವರೆಗೂ. ಬೆಳಗ್ಗೆ ಹೊತ್ತು ಇಲ್ಲಿರ್ತಾಳೆ, ಸಂಜೆ ನೈಟು ಅಲ್ಲಿ ರೂಮ್ ಇದೆ ಅವಳಿಗೆ, ಅಲ್ಲಿರ್ತಾಳೆ. ಇದು ತುಳಸಿ ಕಟ್ಟೆ ಬಗ್ಗೆ ಕೇಳ್ತಾ ಇರ್ತೀರಾ. ಬನ್ನಿ, ಇದು ತುಳಸಿ ಕಟ್ಟೆನ ನಾವು ಗ್ರಾನೈಟ್ ನ ತಂದಿದ್ವಿ ಸಿಂಕ್ ಕೆಳಗಡೆ ಹಾಕ್ಸೋದಿಕ್ಕೆ ಅಂತ ಅನ್ಬಿಟ್ಟು ತರ್ಸಿದ್ವಿ. ಅದೇನೋ ನಮ್ಗೆ ಈ ಕಲರ್ ಇಷ್ಟ ಆಗ್ಲಿಲ್ಲ, ಹಂಗಾಗಿ ಏನ್ ಮಾಡೋದು, ವೇಸ್ಟ್ ಆಯ್ತಲ್ಲ ಅಂದಾಗ ಅವರು ಐಡಿಯಾ ಕೊಟ್ಟು ತುಳಸಿ ಕಟ್ಟೆನ ಮಾಡ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಆಯ್ತಾ. ಯಾವ್ದೇ ರೀತಿ ಅರ್ಶನ ಆಗ್ಲಿ ಕುಂಕುಮ ಆಗ್ಲಿ ಎಲ್ಲ ತುಳಸಿಗೆ ಹಾಕೋದಾಗ್ಲಿ ಅದೇನು ಮಾಡಲ್ಲ, ಯಾಕೆಂದ್ರೆ ಕೆಮಿಕಲ್ ಇರುತ್ತೆ ಅನ್ನೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬಂದಿದೆ. ಮೊನ್ನೆ ತಾನೇ ಎಲ್ಲಾನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ತುಂಬಾ ಹೆಲ್ತಿಯಾಗಿ ಬೆಳೀತಾ ಇದೆ. ಪೂರ್ತಿ ಇದಿದೆ. ಅಲ್ಲೊಂದು ಹ್ಯಾಂಗಿಂಗ್ ಪಾಟ್ ಹಾಕಿದೀನಿ, ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ವಾಸ್ಕಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ನಮ್ದೇ ಮರ ಆಯ್ತಾ. ನಾವು ಒಂದ್ ವರ್ಷದ ಹಿಂದೆನೆ ನಮ್ಮ ತೋಟ ನೋಡಿದಿರಲ್ವಾ, ಅದ್ರಲ್ಲಿ ಕಟ್ ಮಾಡಿಸಿ ಇದನ್ನ ಡ್ರೈ ಮಾಡಿಸಿ ಆಮೇಲೆ ಇಟ್ಕೊಂಡಿದ್ವಿ ನಾವು. ಆಮೇಲೆ ಇದಕ್ಕೆಲ್ಲ ಡಿಸೈನ್ ಎಲ್ಲ ಈ ತರ ಮಾಡಿಸಿ ಈ ಮನೆಗೆ ಅಂದ್ರೆ ಸ್ವಂತ ಮನೆಗೆ ಹೋಗ್ಬೇಕಾದ್ರೆ ನಾವು ಅದನ್ನೇ ಹಾಕ್ಸ್ಬೇಕು ದೇವ್ರ ಮನೆಗೆ ಮತ್ತೆ ವಾಸ್ಕಲ್ಗೆ ಅಂತ ನಾವು ಅಂದ್ರೆ ಮೇನ್ ಡೋರ್ಗೆ ಅಂತ ಅನ್ಬಿಟ್ಟು ಅನ್ಕೊಂಡಿದ್ವಿ. ಹಂಗಾಗಿ ಇದು ನಮ್ದೇ ತೋಟದ್ದು ಮರ, ಒಂಥರ ಖುಷಿ ಆಗುತ್ತಲ್ವಾ. ಹಂಗಾಗಿ ಈ ತರ ಡಿಸೈನ್ ಇಲ್ಲಿ ಮೇಲ್ಗಡೆನೂ ಕೂಡ ಡಿಸೈನ್ ನ ಕೊಟ್ಟಿದ್ದಾರೆ. ನಮ್ಗೆ ಯಾವ ತರ ಬೇಕೋ ಆ ತರನು ಕೂಡ ಅವರು ಮಾಡ್ಕೊಡ್ತಾರೆ. ಇನ್ನು ಈ ಟೈಲ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಇದು. ಅಂದ್ರೆ ನಮ್ಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು, ಹಂಗಾಗಿ ನಾವು ಇದೇ ಟೈಲ್ಸ್ಗೆ ಹೋದ್ವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆಯಿಂದನು. ಬನ್ನಿ ಒಳಗಡೆ. ಇಲ್ಲಿ ಬರ್ತಿದ್ದಂಗೆ ಒಂದು ದೊಡ್ಡ ಹಾಲ್ ಸಿಗುತ್ತೆ. ಏನಪ್ಪಾ ಇಷ್ಟು ದೊಡ್ಡ ಹಾಲ್ ಸಿಕ್ಕಿದೆ ನಮ್ಗೆ ಅಂತಂದ್ರೆ ಒಂದ್ ಸ್ವಲ್ಪ ಪ್ಲಾನ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ವಿ, ಹಂಗಾಗಿ ನಮ್ಗೆ ಈ ತರ ಒಂದು ದೊಡ್ಡ ಹಾಲ್ ಸಿಕ್ತು ಅಂತಾನೆ ಹೇಳ್ಬೋದು. ಈ ಕಡೆ ನಾವು ಎಲ್ಲರೂ ಹೇಳಿದ್ದು ನಮ್ಗೆ ಇಲ್ಲಿ ಸ್ಟೇರ್ ಕೇಸ್ ಇಡ್ಸಿ ಅದು ಒಳ್ಳೇದು ಅಂತ. ಇಲ್ಲಿಡ್ಸಿದ್ರು ಒಂದೇ ಎರಡು ಆಯ್ತಾ. ನಾವೇನ್ ಮಾಡಿದ್ವಿ, ಇಲ್ಲಿಡ್ಸಿದಾಗ ಸ್ಟೇರ್ ಕೇಸ್ ಏನಾಗುತ್ತೆ, ಆ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಜಾಗ ವೇಸ್ಟ್ ಆಗ್ಬಿಡತ್ತೆ ಆಯ್ತಾ. ಹಂಗಾಗಿ ನಾವೇನ್ ಮಾಡಿದ್ವಿ, ನಮ್ಗೆ ಹೊರಗಡೆಯಿಂದ ಏನು ಸ್ಟೇರ್ ಕೇಸ್ ಬೇಡ, ಒಳಗಡೆಯಿಂದಾನೇ ಒಂದೇ ಸ್ಟೇರ್ ಕೇಸ್ ಸಾಕು ನಮ್ಗೆ ಅಂತ ಹೇಳಿ ನಾವು ಮಾಡಿಸಿದ್ದು ಇಲ್ಲಿಂದ ಮಾಡಿಸ್ಕೊಂಡ್ವಿ. ಇಲ್ಲಿಂದ ಮಾಡಿಸಿದಕ್ಕೆ ಪೂರ್ತಿ ನಮ್ಗೆ ಹಾಲು ಇಲ್ಲಿ ಸಿಕ್ತು. ಹಂಗಾಗಿ ತುಂಬಾ ಫ್ಯಾಮಿಲಿ ಮಕ್ಕಳು ಎಲ್ಲ ಯಾರೇ ಬಂದ್ರು ಅಥವಾ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋದು ಇಲ್ಲೇ ಅಲ್ವಾ. ಹಂಗಾಗಿ ಇದು ನಮ್ಗೆ ದೊಡ್ಡದಾಗಿರ್ಬೇಕು ಅಂತ ಹೇಳಿ ನಾವು ಈ ತರ ಹಾಲ್ನ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಟಿವಿ ನೋಡೋದಾಗ್ಬೋದು, ಒಂದೊಂದು ಟೈಮು ಮಲ್ಕೊಳ್ಳೋದು ಕೂಡ ಇಲ್ಲೇನೆ. ಮಕ್ಕಳು ಹಂಗೆ ಟಿವಿ ನೋಡ್ತಾ ಇರ್ತಾರೆ, ಮಲ್ಕೊಂಡ್ಬಿಡ್ತಾರೆ, ನಾವು ವರ್ಕ್ ಮಾಡ್ತಿರ್ತಾರೆ, ಹಂಗೆ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಕಸ್ಮಾತ್ ಇಲ್ಲಿ ಮಲ್ಕೊಳ್ಳಲ್ಲ ಅಂದ್ರೆ ಇಲ್ಲಿ ಹಾಸ್ಕೊಂಡು ಮಲ್ಕೋತಾರೆ. ಒಂದೊಂದ್ಸಲಿ ಊಟನೂ ಕೂಡ ನಾವು ಇಲ್ಲೇ ಮಾಡೋದ್ರಿಂದ ನಮ್ಗೆ ತುಂಬಾ ಕಂಫರ್ಟಬಲ್ ಆಗಿದೆ. ಹಂಗಾಗಿ ಈ ಸೋಫಾ ಬಗ್ಗೆ ಕೇಳ್ತಿದ್ರಲ್ವಾ, ಇನ್ನೊಂದ್ 2 ಕ್ವಶನ್ ಇದೆ, ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ಬಿಡ್ತೀನಿ. ಗೀತಾ ಯಾಕೆ ಮೇಲ್ಗಡೆ ಕಟ್ಕೊಂಡಿದ್ದೀರಾ, ವಯಸ್ಸಾದ್ಮೇಲೆ ಏನ್ ಮಾಡ್ತೀರಾ ಹತ್ತೋದಕ್ಕೆ
ಮಾಡೋದಕ್ಕೆ ಕಷ್ಟ ಆಗಲ್ವಾ ಅನ್ನೋ ಒಂದು ಕ್ವಶನ್. ಆಮೇಲೆ ನಿಮ್ಮ ಮನೇಲಿ ಲಿಫ್ಟ್ ಯಾಕಿಲ್ಲ ಅನ್ನೋದು 2 ಕ್ವಶನ್. ಆಯ್ತಾ, ಎಲ್ಲಾ ಮನೆಗಳಿಗೂ ಒಂದೊಂದು ಹಿನ್ನೆಲೆ ಅಂತ ಇರುತ್ತೆ. ನಾವು ಈ ಮನೆಗೆ ಬರ್ತೀವಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾವು ಆ ಮನೇಲಿ ಇದ್ವಲ್ವಾ, ನೀವು ನೋಡಿದ್ರ ಹಳೆ ಮನೆದು. ಆ ಮನೇಲಿ ಇದ್ದಾಗ ಇದನ್ನ ಮನೆಯವರು ಅಂದ್ರೆ ಕಟ್ಟಿ ಸೇಲ್ ಮಾಡ್ತಾರಲ್ವಾ, ಆ ತರ ಸೇಲ್ ಬಿಲ್ಡಿಂಗ್ ತರ ಇದನ್ನ ಕಟ್ಟಿದ್ದು. ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಆಗೋಗಿತ್ತು. ಆಯ್ತಾ, ಆವಾಗ ಅಂದ್ರೆ ಫ್ರೆಂಡು ಮತ್ತೆ ಅವರು ಇಬ್ರು ಕಟ್ಟಿ ಮಾರೋದು ಅಂತ ಅನ್ಬಿಟ್ಟು ಆಗಿತ್ತು. ಫ್ರೆಂಡ್ ಅವ್ರ ಹೆಸರಲ್ಲೇ ಇದ್ದಿದ್ದು, ನಾವು ಕಟ್ಟೋದು, ಇಬ್ರು ಸೇರಿ ಸೇಲ್ ಮಾಡೋದು ಅಂತ ಆಗಿತ್ತು. ಹಂಗಾಗಿ ಏನಾಯ್ತು, ಸರಿ ಆಯ್ತು ಅಂತ ಮಾಡಿದ್ರಲ್ವಾ, ಅದು ಲಾಸ್ಟಲ್ಲಿ ಅವ್ರೇನೋ ಬಿಸ್ನೆಸ್ ಮಾಡ್ತೀನಿ ಅವ್ರ ಫ್ರೆಂಡು ಅಂತ ಅನ್ಬಿಟ್ಟು ಅಮೌಂಟನ್ನ ಅವ್ರಿಗೆ ಪೇ ಮಾಡಿಬಿಟ್ಟಿದ್ವಿ. ರಿಜಿಸ್ಟರ್ ಆಗಿರ್ಲಿಲ್ಲ. ಆಮೇಲೆ ಸರಿ ಸೇಲ್ ಆದ್ಮೇಲೆ ಇನ್ನೇನು ಅಂತ ಅನ್ಬಿಟ್ಟು ಫ್ರೆಂಡ್ ಅಲ್ವಾ ಅಂತ ಅನ್ಬಿಟ್ಟು ನಾವು ಕೂಡ ಕಟ್ಟಿದ್ವಿ. ಕಟ್ಟಾದ್ಮೇಲೆ ಸೆಕೆಂಡ್ ಫ್ಲೋರ್ದು ಅದ್ರದ್ದು ಮೋಲ್ಡ್ ಹಾಕ್ತಿದ್ವಿ. ಅವಾಗ ಒಬ್ಬರನ್ನ ಕರ್ಕೊಂಡ್ ಬಂದಾಗ ಅಲ್ಲಿ ರೋಡ್ ಸೈಡ್ ಅಲ್ವಾ ನಮ್ಮ ಮನೆ ಇದ್ದಿದ್ದು. ಹಂಗಾಗಿ ನೀವ್ ಯಾಕೆ ಈ ಮನೆಗೆ ಶಿಫ್ಟ್ ಆಗ್ಬಾರ್ದು, ಮಕ್ಳು ಕೂಡ ದೊಡ್ಡವರಾಗಿದಾರಲ್ವಾ, ಅಲ್ಲಿ ಸ್ವಲ್ಪ ಮೇನ್ ರೋಡ್ ಹತ್ರ ಇರೋದ್ರಿಂದ ನಿಮ್ಗೆ ಗಲಾಟೆ ಅಲ್ವಾ ಅಂತ ಅಂದ್ರು. ಅವಾಗ ಮನೆಯವರು ಬಂದು ಡಿಸ್ಕಸ್ ಮಾಡಿದ್ರು, ಇಲ್ಲ ಅಲ್ವಾ ಕಟ್ಟೋದಕ್ಕೆ, ಅಂದ್ರೆ ಆಯ್ತು ಕಟ್ಟೋಣ, ಯಾರಾದ್ರೂ ಕೇಳಿದ್ರೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಫೈನಲ್ ನೀವು ನಂಬಲ್ಲ, ಈ ಮನೆಗೆ ಗೃಹ ಪ್ರವೇಶಕ್ಕೆ ಡೇಟ್ ಇಡ್ಸೋವರೆಗೂ ನಾವು ಈ ಮನೆ ಬರ್ತೀವಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಮಗೆ ಮೇನ್ ಬೇಕಾಗಿದೆ ಕಾರ್ ಪಾರ್ಕಿಂಗು. ಹಂಗಾಗಿ ಲೇಔಟ್ ಕಡೆ ನಾವು ಸೈಟ್ ತಗೊಂಡು ಫುಲ್ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಮನೆ ಕಟ್ಸ್ಕೊಡೋಣ ಅನ್ನೋ ಪ್ಲಾನಲ್ಲಿ ಇದ್ವಿ ನಾವು. ಹಂಗಾಗಿ ಏನಾಯ್ತು, ಇಲ್ಲಿ ಕಟ್ಸಾದ್ಮೇಲೆ ಪೂರ್ತಿ ಆಯ್ತು. ಪ್ರತಿ ಒಂದೂ ಕೂಡ ಎಲ್ಲಾನು ಸರ್ಚ್ ಮಾಡಿ ಒಳ್ಳೆ ಕ್ವಾಲಿಟಿ ಎಲ್ಲಾನು ಕೂಡ ಒಂದಲ್ಲ ನಲ್ಲಿಯಿಂದ ಹಿಡಿದು ಎಲ್ಲನೂ ಕೂಡ ನಾವು ಕ್ವಾಲಿಟಿದೆ ಹಾಕ್ಸಿ ನಮ್ಮ ಮನೆಗೆ ಎಷ್ಟು ಇದು ಓಡಾಡಿ ಮಾಡ್ತೀವೋ ಅದೇ ಥರನೇ ಮಾಡಿದ್ವಿ. ಹಂಗಾಗಿ ಫೈನಲ್ ಆಗಿ ನಾವು ಸರಿ ಆಯಿತು ಅಂತ ಹೇಳಿ ಬಂದ್ವಿ. ಇನ್ನೊಂದು ಹೇಳಬೇಕು ನಿಮಗೆ, ಯಾರೇ ರಿಜಿಸ್ಟರ್ ಮಾಡ್ಕೊಳ್ಳಿ, ಯಾವುದೇ ಮನೆ ಏನೇ ರಿಜಿಸ್ಟರ್ ಮಾಡ್ಕೊಳ್ಳಿ ಜಾಗನ, ಆದರೆ ರಿಜಿಸ್ಟರ್ ಮಾಡಿಕೊಡ್ತಾರಲ್ವಾ ಅವ್ರನ್ನ ಹಂಗೆ ಖಾಲಿ ಕೈಲಿ ಕಳಿಸ್ಬಾರ್ದು. ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ, 5,000 ಆಗ್ಬೋದು, 10,000 ಆಗ್ಬೋದು, 50,000 ಆಗ್ಬೋದು, ಕೊಟ್ಟು ಕಳಿಸ್ಬೇಕಂತೆ. ಇಲ್ಲ ಅದಕ್ಕೆ ಅಮೌಂಟ್ ಕೊಟ್ಟಿಲ್ವಾ ನೀವು, ಹೊಟ್ಟೆ ತುಂಬ ಊಟನಾದರೂ ಹೋಟ್ಲಲ್ಲಿ ಕರ್ಕೊಂಡೋಗಿ ಕೊಡಿಸಿ ಕಳಿಸ್ಬೇಕು. ಬರೀ ಕೈಯಲ್ಲಿ ಮಾತ್ರ ಅವ್ರನ್ನ ಕಳಿಸ್ಬಾರ್ದು. ಯಾಕೆಂದರೆ ನಾವು ಪಡ್ಕೊಂಡಿರ್ತೀವಲ್ವಾ, ನಮಗೊಂಥರ ಖುಷಿ ಆಗ್ತಾ ಇರುತ್ತೆ, ಅವ್ರು ಕಳ್ಕೊಂಡಿರೋರಿಗೆ ತುಂಬ ದುಃಖ ಆಗುತ್ತಂತೆ. ಹಾಗಾಗಿ ಅದನ್ನು ಫಾಲೋ ಮಾಡಿ ನಮ್ಮ ಮನೆಯವ್ರು ನನಗೆ ಹೇಳ್ಕೊಟ್ಟಿದ್ದನ್ನ. ಹಂಗಾಗಿ ಅವರು ಕೂಡ ಬಂದು ರಿಜಿಸ್ಟರ್ ಎಲ್ಲ ಮಾಡಿಕೊಟ್ರು. ಖುಷಿಯಾಗಿ ನಮಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು. ಅವರು ಒಳ್ಳೆ ಜನ ಅಂತ ಹೇಳ್ಬೋದು, ಗಂಡ ಹೆಂಡತಿ. ಹಂಗಾಗಿ ಮನೆಯವ್ರ ಫ್ರೆಂಡ್ಸು. ಸರಿ, ಇವಾಗ ಟಾಪಿಕ್ಕಿಂದ ಈಚೆ ಹೊರಟೋಯ್ತು. ಹಿಂಗೆ ಈ ಮನೆ ಹಿನ್ನೆಲೆ ಯಾಕೆ ನೀವು ಇದು ಲಿಫ್ಟ್ ಮಾಡಿಲ್ಲ ಅನ್ನೋದಕ್ಕೆ ಇದೇ ಕಾರಣ. ನಮ್ಗೆ ಗೊತ್ತಿರಲಿಲ್ಲ ನಾವು ಈ ಮನೆಗೆ ಬರ್ತೀವಿ ಅಂತ. ನೋಡೋಣ ಮುಂದೆ. ಈ ಸೋಫಾ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಇದು 15 ಜನ ಕೂತ್ಕೊಳ್ಳೋ ಅಂತ ಸೋಫಾ. ಆಯ್ತಾ, 14 ಸೀಟೇನೋ ಇದೆ, 15 ಜನ ಕೂತ್ಕೊಳ್ಬೋದು. ಇದೇ ಕಲರ್ ಬೇಕು, ಇದೇ ಥರ ಬೇಕು, ಹಿಂಗೆ ಇದೇ ಬೇಕು ಅಂತ ಅಂದ್ಬಿಟ್ಟು ನಂದು ಇದು ಡಿಸಿಷನ್ನು. ಯಾಕೆಂದರೆ ನನಗೆ ಇದೇ ಥರ ಬೇಕಿತ್ತು. ಮಕ್ಕಳು ಮನೆಯವರು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋ ಜಾಗ ಅಂದರೆ ನನಗೆ ಗೊತ್ತು, ಅಲ್ಲಿ ಆ ಮನೆಯಲ್ಲೂ ಕೂಡ ಹಂಗೆ ಆಯಿತು. ಹಂಗಾಗಿ ಇದನ್ನು ನಾವು ಈ ಥರ ಹೇಳಿ ಮಾಡಿಸಿರೋವಂಥದ್ದು, ಯಾವುದೇ ರೀತಿ ರೆಡಿಮೇಡ್ ತಂದಿಲ್ಲ ನಾವು. ಇಲ್ಲೇನೆ ನಮ್ಮ ಕೆಳಗಡೆ ಫ್ಲೋರಲ್ಲೇನೆ ಅವರು ರೆಡಿ ಮಾಡಿ ಕೊಟ್ಟಿದ್ದು. ಇದೆಲ್ಲ ಮೆಷರ್ಮೆಂಟ್ ತಗೊಂಡು ರೆಡಿ ಮಾಡಿ ಕೊಡ್ತಾರೆ. ಹಂಗಾಗಿ ತುಂಬ ಚೆನ್ನಾಗಿದೆ. ಆಯಿತಾ, ಈ ಥರ ರೆಕ್ಲೈನರ್ಸ್ ಕೂಡ ಮಾಡಿಸಿದ್ದೀವಿ. 2 ಚೇರ್ಗೆ ಮಾತ್ರ, ಇದೊಂದು ಅದೊಂದು, ಹೆಂಡಲ್ಲಿರೋದಕ್ಕೆ ಮಾತ್ರ ಈ ಥರ ಮಾಡಿಸ್ಕೊಂಡಿದ್ದೀವಿ. ಏನಾದರೂ ಕಾಲು ನೋವಿತ್ತು ಅಂತ ಅಂದಾಗ ಈ ಥರ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಈ ಥರ 2 ಚೇರ್ಗೆ ಮಾತ್ರ ಇಡ್ಸಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಆಯಿತಾ, ಇದು ಮೇನ್ ಡೋರಿಗೆ ಬಂದು ನಾವು ಡೈಮಂಡ್ ಶೇಪಲ್ಲಿ ಮಾಡಿಸಿದ್ದೀವಿ. ಡೈಮಂಡ್ ಶೇಪಲ್ಲಿ ಇದನ್ನು ಕೂಡ ನಾವು 1 ತಿಂಗಳ ಮುಂಚೆನೇ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿರ್ತಕ್ಕಂಥದ್ದು. ಹಂಗಾಗಿ ಇದು ಡೈಮಂಡ್ ಶೇಪ್ ಅಂತ ಕರೀತಾರೆ. ಆಮೇಲೆ ಥಿಕ್ನೆಸ್ಸು ಅಷ್ಟೇ, ಇಷ್ಟು ದಪ್ಪ ಇದೆ ಡೋರು. ಇದೆಲ್ಲ ಅಷ್ಟೇ, ಲಾಕ್ ಎಲ್ಲ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನಾವು ಚಾಯ್ಸ್ ಮಾಡಿ ತೊಗೊಂಡಿರೋದು. ಈ ಥರ ಇದೆ. ಇದು PVC ಮಾರ್ಬಲ್ ಶೀಟಿಂದ ಮಾಡಿರೋದು TV ಯೂನಿಟ್ಟು. ನೋಡ್ತಾ ಇದ್ದೀರಾ ಅಲ್ವಾ, ನೀವು ಬೇಕಾದರೆ ಇದರಲ್ಲಿ ಈ ಡಿಸೈನಲ್ಲಿ ನಿಮಗೆ 3 ಸಿಗುತ್ತೆ. ಇದೂ PVC ಇದೇನೆ. ಈ ಥರ ನಾವು ಅಟ್ಯಾಚ್ ಮಾಡಿಸಿದ್ದೀವಿ. ನಮಗೆ ಈ ಕಲರು ಅಂದರೆ ಮನೆಯವ್ರಿಗೆ ವೈಟ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇದರಲ್ಲಿ ಬ್ಲ್ಯಾಕು ಮತ್ತು ವೈಟು ಗೋಲ್ಡು 3 ಸಿಗುತ್ತೆ ನಿಮಗೆ. ನಿಮ್ಮ ಇದಕ್ಕೆ ನೀವು ಇದು ಮಾಡ್ಕೊಳ್ಬೋದು. ಈ ಥರ ಹಾಕ್ಸಿ ಇಲ್ಲಿ ಕೊಡ್ಸಿದ್ದೀವಿ. ಇದು ಈ ಫೋಟೋ ಎಲ್ಲ ನಮಗೆ ಗಿಫ್ಟ್ ಬಂದಿದ್ದು. ಹಂಗಾಗಿ ಇಲ್ಲೇನೆ ಅವ್ರ ನೆನಪಿಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಈ ಕಡೆ ಬಂದರೂ ಪ್ಲೇವುಡ್ಡಲ್ಲಿ ಅಂದರೆ ಶೈನಿಂಗ್ ಪ್ಲೇವುಡ್ ಬರುತ್ತಲ್ಲ, ಅದರಲ್ಲಿ ಹಾಕ್ಸಿದ್ದೀವಿ. ಕಾಂಬಿನೇಷನ್ ವೈಟ್ಗೆ ವುಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಸಿ. ಮೇಲ್ಗಡೆ ಮಕ್ಕಳದು ಇನ್ನೂ ತುಂಬ ಇದೆ ಮನೆಯವ್ರಿಗೆ ಬಂದಿರೋದು. ಮನೆಯವ್ರದ್ದು ಯಾವುದು ಇಲ್ಲಿ ಇಟ್ಟಿಲ್ಲ ನಾನು.
ಮಕ್ಕಳದ್ ಮಾತ್ರ ನಾನು ಏನೇನ್ ಪ್ರೈಸ್ ಬಂದಿತ್ತು ನೋಡಿ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಈ ಕಡೆ ಬಂದು ಅದು ಕೂಡ ನಮ್ಗೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿದ್ದು ಗಿಡ, ಹಂಗಾಗಿ ಅದನ್ನ ಅಲ್ಲಿ ಇಟ್ಟಿದ್ದೀನಿ. ಇದು ಆ ಮನೇಲಿ ಗಿಫ್ಟ್ ಬಂದಿತ್ತು, ಹಂಗಾಗಿ ಇದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ಆಗಿ ಇಲ್ಲೂ ಕೂಡ ನಾನು ಸ್ನೇಕ್ ಪ್ಲಾಂಟ್ ಅನ್ನೇ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ವೈಟ್ ಪಾಟಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾವು UPSK ಅಂತ ಅಂದ್ಬಿಟ್ಟು ಈ ಪ್ಲೇಸನ್ನು ನಾವು ಇದು ಮಾಡಿಸಿದ್ದೀವಿ. UPS ನಾವು ಅದು ಆ ಮನೇಲಿ ಇತ್ತಲ್ವ ಅದನ್ನು ತಂದು ರೆಡಿ ಮಾಡಕ್ಕೆ ಕೊಟ್ಟಿದ್ದೀವಿ. ಅದನ್ನೇನು ವರ್ಕ್ ಮಾಡ್ತಾ ಇಲ್ಲ, ಹಾಗಾಗಿ ಇದನ್ನು ಖಾಲಿನೇ ಬಿಟ್ಟಿದ್ದೀವಿ. ಇಲ್ಲೇನು ಇಲ್ಲ ಸದ್ಯಕ್ಕೆ, ಇಲ್ಲಿ ಖಾಲಿ ಇದೆ. ಈ ಪ್ಲೇಸ್ ಏನು ನೋಡ್ತಾ ಇದ್ರ ನೀವು, ಇಲ್ಲೆಲ್ಲ ಸ್ಟೋರೇಜ್ ಬಾಕ್ಸು, ಆಮೇಲೆ ಸಪ್ಲೈಜರು ಈ ಥರದ್ದು ಕೆಲವೊಂದು ಇದೆ, ಆಮೇಲೆ ಚೆಕ್ ಬುಕ್ಸು ಇಂಪಾರ್ಟೆಂಟ್ ಏನೇನಿದೆ ಅದನ್ನೆಲ್ಲ ಕೂಡ ನಾನು ಇಲ್ಲೇನೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅಲ್ಲಂದರೆ ಮೇಲ್ಗಡೆ ಮನೆ ಇತ್ತು, ಕೆಳಗಡೆ ಫ್ಯಾಕ್ಟ್ರಿ ಇತ್ತು, ಹಂಗಾಗಿ ಟಕ್ ಅಂತ ಅಂದ್ಬಿಟ್ಟು ನಮ್ಗೆ ಏನೇ ಬೇಕು ಅಂತಂದ್ರೆ ಹೋಗಿ ತರಬಹುದಾಗಿತ್ತು. ಇಲ್ಲ ಆಗಲ್ಲ ಆ ಥರ, ಹಂಗಾಗಿ ಕಟಿಂಗ್ ಪ್ಲೇರಿಂದ ಹಿಡಿದು ಪ್ರತಿಯೊಂದು ಬೇಕಾಗುತ್ತೆ. ಅದನ್ನೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ನಂದು ಚಿಕ್ಕ ಮಗಂದು ಜಿಮ್ ಬ್ಯಾಗು, ಆಮೇಲೆ ಡಾಗಿಗೆ ವಾಕಿಂಗ್ ಕರ್ಕೊಂಡು ಹೋಗೋದಿರ್ಬೋದು, ಕಟಿಂಗ್ ಪ್ಲೇಯರು, ಆಮೇಲೆ ಟಿಶ್ಯೂ ಪೇಪರ್ಸು ಅದೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಈ ತರ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಕೆಲವೊಂದು ಮಕ್ಕಳದು ಇದಿರುತ್ತಲ್ಲ, ಪೆನ್ನು, ಪೆನ್ಸಿಲು ಇದನ್ನೆಲ್ಲ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ಆಗಿ ಈ ಟಿವಿದು ಕೇಬಲ್ ಇದೆಲ್ಲ ಬರುತ್ತಲ್ಲ ಅದನ್ನ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಬಂತು ಅಂತಂದ್ರೆ ಚಾರ್ಜಿಂಗ್ ವೈರ್ಸು ಅಥವಾ ಚೆಕ್ ಬುಕ್ಸು ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ರಂಗೋಲಿ ಪುಡಿಯಿಂದ ಹಿಡಿದು ಪ್ರತಿಯೊಂದನ್ನು ಡಾಗಿನ ವಾಕಿಂಗ್ ಕರ್ಕೊಂಡು ಹೋಗೋಕೆ ಅವಳದು ಇದೆಲ್ಲ ಥ್ರೆಡ್ಡು, ರಂಗೋಲಿ ಪುಡಿ ಇದನ್ನೆಲ್ಲ ಕೂಡ ನಾನು ಇಲ್ಲಿಟ್ಟು ಈ ತರ ಸೆಟ್ ಮಾಡ್ಕೊಂಡಿದ್ದೀನಿ. ಇವೆರಡು ಪುಟ್ಟ ಆನೆಗಳನ್ನ ನಾನು ಐಕ್ಯದಲ್ಲಿ ತಗೊಂಬಂದಿದ್ದು. ನನಗೆ ತುಂಬ ಇಷ್ಟ ಆನೆಗಳು ಅಂದರೆ, ಗೊತ್ತಿಲ್ಲ ನನಗೆ, ಪುಟ್ಟ ಆನೆ ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ಆಮೇಲೆ ವೆಯ್ಟ್ ಕೂಡ ಇದೆ, ಹಾಗಾಗಿ ಇಲ್ಲಿಟ್ಟಿದ್ದೀನಿ. ನಾನು ಮುಂಚೆ ಅಲ್ಲಿಟ್ಟಿದ್ದೆ ಟೀಪಾಯ್ ಮೇಲೆ, ಮಕ್ಕಳೇನಾದರೂ ಬಂದಾಗ ಎಳೆದ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಟ್ಟಿದ್ದೀನಿ. ಇಲ್ಲಿಟ್ಟು ಒಂದು ಗಿಡನೂ ಕೂಡ, ಗಿಡ ಅಲ್ಲ ಇದು ಅಂದರೆ ಮಗ್ಗು ಅದು ಆರ್ಟಿಫಿಷಿಯಲ್ ಇದು, ಹಂಗಾಗಿ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಬಂತು ಅಂತಂದರೆ ಇಲ್ಲೂ ಕೂಡ ಒಂದು ರಿಂಗ್ ಥರದ್ದು ಇದನ್ನ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ. TV ಯೂನಿಟ್ಟು ನಮ್ಮದು ಈ ಥರ ಇದೆ. ಹಿಂಗೆ TV ಯೂನಿಟ್ ಮುಗಿತಾ, ಹಾಲು ಮುಗಿತಾ. ಹಾಲಲ್ಲಿ ಒಂದು ತಿಳಿಸಿಲ್ಲ ನಿಮಗೆ, ಸಿಂಕು, ಆಮೇಲೆ ರೂಮ್ಗೆ ಹೋಗ್ಬೇಕಾದ್ರೆ ಅದನ್ನು ತಿಳಿಸ್ತೀನಿ. ಈ ಕಡೆ ಒಂದು ಮನೆಗೆ ಬರ್ತಿದ್ದಂಗೆ ಒಂದು ಪ್ಲ್ಯಾಂಟ್ನ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಮೊನ್ನೆ ಇದನ್ನ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ವಾ, ಅದೇ ಇದು ಟೇಬಲ್ ಮೇಲೆ ಇಟ್ಟಿದ್ದೀನಿ. ಈ ಕಡೆ ಬರ್ತಿದ್ದಂಗೆ ಇಲ್ಲೂ ಕೂಡ ಶೈನಿಂಗ್ ಬರೋ ಅಂತ ಪ್ಲೇವುಡ್ ಶೀಟ್ನೇ ಈ ಥರ ಹಾಕ್ಸಿದ್ದೀವಿ. ತುಂಬ ಲುಕ್ ಕೊಡುತ್ತೆ. ಇದು ಒಂಥರ ನಾರ್ಮಲ್ ಆಗಿರೋದಕ್ಕಿಂತ ಈ ಥರ ಹಾಕ್ಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಏನು ಗೊತ್ತಾ, ಕಾರ್ಪೆಂಟ್ರು ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕು ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಏಕೆಂದರೆ ನಮ್ಗೇನು ಬೇಕು ಅನ್ನೋದನ್ನು ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ಈ ಥರ ಬೇಕು ಅಂತೇಳಿ. ಹಂಗಾಗಿ ಅವರು ಹೇಳಿದಾಗ ಓಕೆ ಅಂತ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ನಿನ್ನ ಇಷ್ಟ ಬಂದಂಗೆ ಮಾಡಿ ಅಂತಂದರೆ ಅದು ಆಗಲ್ಲ. ಸಂತೋಷ್ ಅಂತ ಈ ವುಡ್ ವರ್ಕ್ ಎಲ್ಲ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸ್ವಲ್ಪ ಲೇಟ್ ಆಯಿತು, ಆದ್ರೂ ಕಂಪ್ಲೀಟ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ನ ಮಾಡಿಕೊಟ್ರು. ಈ ಕಡೆ ಬರ್ತಿದ್ದಂಗೆ ತುಂಬ ವಿಡಿಯೋದಲ್ಲಿ ಕಿಚನ್ನೇ ನೋಡಿರ್ತೀರ. ಬನ್ನಿ, ನನಗೆ ತುಂಬ ಇಷ್ಟ. ನನ್ನ ಮನೆ ಅಂತಂದ್ರೆ ನನಗೊಂಥರ ದೇವಸ್ಥಾನ ಇದ್ದಂಗೆ, ಅದರಲ್ಲೂ ಕಿಚನ್ ಅಂತಂದ್ರೆ ಒಂದು ಮನೆಗೆ, ಒಂದು ಬಾಡಿಗೆ ಒಂದು ಆರ್ಟ್ ಇದ್ದಂಗೆ, ಒಂದು ಮನೆಗೆ ಒಂದು ಕಿಚನ್ ಅಂತ ಹೇಳ್ಬೋದು. ಎಲ್ಲರ ಆರೋಗ್ಯ ಇದ್ರಲ್ಲೇ ಇದೆ. ಬನ್ನಿ ನಮ್ಮ ಕಿಚನ್ನ ಒಂದ್ಸಲಿ ನೋಡಿ. ಈ ತರ ಇದೆ. ಮೇಲ್ಗಡೆ ಗಿಡ, ಈ ತರ ಇದೆ ನಮ್ ಕಿಚನ್ನು. ಹೆಂಗಿದೆಯೋ ಹಂಗೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ನಾನು ಅಲಂಕಾರ ಏನು ಮಾಡಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಷ್ಟೇನೆ. ಇದು ನಂಗೆ ಇದೇ ಬೇಕಿತ್ತು, ಕ್ವಾಡ್ಸ್ ಅಂತ. ನಾನು ಸಿಂಕ್ ನೋಡ್ತಾ ಇದ್ದೀರಲ್ವಾ, ಸಿಂಕ್ನ ಆಫ್ ವೈಟ್ ತಗೊಂಡ್ಬಿಟ್ಟೆ ನಾನು. ವೈಟ್ ತಗೊಳ್ಳಿಲ್ಲ, ಇತ್ತಾಗೆ ಬ್ಲ್ಯಾಕು ತಗೊಳ್ಳಿಲ್ಲ, ಆಫ್ ವೈಟ್ ತಗೊಂಡ್ಬಿಟ್ಟೆ. ಅದೊಂದು ಮಿಸ್ಟೇಕ್ ಮಾಡಿದೀನಿ ನಾನು. ಇಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಕ್ವಾಡ್ಸ್ ಇದು ತುಂಬಾ ಇಷ್ಟಪಟ್ಟು ನನಗೆ ಇದೇ ತರ ಬೇಕು ಅಂತ ಅಂದ್ಬಿಟ್ಟು ನಾನು ಇದೇ ತರನೇ ತಗೊಂಡಿದ್ದು. ಆಲ್ರೆಡಿ ತುಂಬಾ ಚೆನ್ನಾಗಿದೆ, ಮೇಂಟೆನೆನ್ಸ್ ಈಸಿ, ಆಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ಗೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ಇದು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕ್ವಾಡ್ಸ್ದು ಈ ತರ ಹಾಕ್ಸಿದೀವಿ. ಇಲ್ಲಿ ಸಣ್ಣ ಸಣ್ಣದು ಮಾರ್ಬಲ್ದು ಇದಿದೆ, ಡಿಸೈನ್ ಕೂಡ ಇದೆ. ಹಂಗಾಗಿ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಸ್ಟವ್ ಬಗ್ಗೆ ಕೇಳ್ತಾ ಇರ್ತೀರಾ. ಸ್ಟವ್ ನಮ್ದು ಈ ತರ ಇದೆ. ಸ್ಟವ್ ಬಗ್ಗೆ ಕೇಳ್ತೀರಲ್ವಾ, ನೋಡಿ ಇದೇ ಕಂಪ್ನಿ ನಮ್ದು ಸ್ಟವ್. ಆಮೇಲೆ ಇದ್ರದ್ದೇನೆ ಚಿಮ್ನಿ ಕೂಡ ಇದೇ ಕಂಪ್ನಿದು, ಹಂಗಾಗಿ ತುಂಬಾ ಚೆನ್ನಾಗಿದೆ ಇದು. ಇದನ್ನ ಆನ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ.
ಈ ತರ ಒಂದು ವರ್ಕ್ ಆಗುತ್ತೆ. ಬೇಡ ಅಂತಂದ್ರೆ ಈ ತರ ಕ್ಲೋಸ್ ಆಗುತ್ತೆ. ಇದು ಚಿಮ್ನಿ ಮತ್ತೆ ಸ್ಟವ್ ಎರಡು ನಾವು ಒಂದೇ ಇದ್ರ ಹತ್ರ ತಗೊಂಡಿದ್ದು. ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ 55,000 ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ರಲ್ಲ, ಹಂಗಾಗಿ ನಾವು ಆಫ್ಲೈನ್ ತಗೊಂಡಿದ್ದು 45,000 ನಮ್ಗೆ ಬೀಳ್ತು ಅಂತ ಹೇಳ್ಬೋದು. ಇನ್ನು ಇದನ್ನು ಕೂಡ ನಾನು ಬ್ಲ್ಯಾಕ್ ಗೆ ವೈಟ್ ಹೇಳಿ ಮಾಡಿಸಿದ್ದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಈ ತರ ಕನ್ವಿನಿಯೆಂಟ್ ಆಗಿದೆ. ನಂಗೆ ಅಡ್ಗೆ ಮಾಡ್ಬೇಕಾದ್ರೆ ಸಾಸಿವೆ ಆಗ್ಬೋದು, ಜೀರಿಗೆ ಆಗ್ಬೋದು, ಮೆಣಸು ಆಗ್ಬೋದು, ಇದನ್ನೆಲ್ಲ ಪಟ್ ಪಟ್ ಅಂತ ಅಂದ್ಬಿಟ್ಟು ತಗೊಳೋದಿಕ್ಕೆ ನನಗೆ ತುಂಬಾ ಯೂಸ್ ಆಗುತ್ತೆ. ಈ ಕಡೆ ಬಂದ್ರೆ ಒಂದು ವಿಂಡೋ ಕೊಟ್ಟಿದ್ದಾರೆ. ವಿಂಡೋ ಯಾಕಪ್ಪ ಇಲ್ಲಿ ಸಿಂಕ್ ಹತ್ರನೇ ಕೊಟ್ಟಿದ್ದಾರೆ ಅಂತಂದ್ರೆ ಯಾಕೆಂದ್ರೆ ಸಿಂಕ್ ಅಲ್ಲಿ ನಾವು ನಾರ್ಮಲ್ ಆಗಿ ವೆಟ್ ಏರಿಯಾ ಅಲ್ವಾ, ತುಂಬಾ ಯೂಸ್ ಮಾಡ್ತಾ ಇರ್ತೀವಿ. ಅವಾಗ ಕೆಲವೊಂದ್ಸಲಿ ಅನ್ನದ್ದು ಏನೋ ಸ್ಮೆಲ್ ಬರುತ್ತೆ. ಹಂಗಾಗಿ ಬೇಗ ಹೊರಗಡೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇನೆ ನಾವು ಸಿಂಕ್ ಹತ್ರನೇ ಇದ್ ಮಾಡಿಸ್ಕೊಂಡ್ವಿ. ಅಲ್ಲೂ ಕೂಡ ಗಿಡಗಳನ್ನ ಹಾಕಿದೀನಿ. ಇಲ್ಲಿ ಬಂತು ಅಂತಂದ್ರೆ ನನಗೆ ಪೂಜೆಗೆ ಸಾಮಗ್ರಿಗಳನ್ನ ತೊಳೆಯೋದಕ್ಕೆ ಹುಣ್ಸೆಹಣ್ಣು ಆಗ್ಬೋದು, ಆಮೇಲೆ ಬ್ರಷ್ ಆಗ್ಬೋದು, ಆಮೇಲೆ ಬಾಟ್ಲ್ಗಳು ತೊಳೆಯೋದಕ್ಕೆ ಬ್ರಷ್ ಆಗ್ಬೋದು, ಇದನ್ನೆಲ್ಲ ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂತು ಅಂತಂದ್ರೆ ವಾಟರ್ ಪ್ಯೂರಿಫೈ ಇದು ಇದ್ರಲ್ಲಿ, ಹಂಗಾಗಿ ಇದು ಸ್ವಲ್ಪ ಕ್ಲೀನ್ ಮಾಡೋದಿರ್ಬೋದು, ಹ್ಯಾಂಡ್ ವಾಶ್ ಇರ್ಬೋದು, ಇದನ್ನೆಲ್ಲ ಕೂಡ ನಾನು ಇಲ್ಲೇನೆ ಸೆಟ್ ಮಾಡ್ಕೊಂಡಿದ್ದೀನಿ. ನಾವ್ ಏನೇ ಮೇಂಟೈನ್ ಮಾಡಿದ್ರು ಸ್ಮೆಲ್ ಅನ್ನೋದು ಸಿಂಕ್ ಅಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಎರಡು ಈ ತರ ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಂತು ಅಂದ್ರೆ ಒಂದ್ ಗಿಡ ಇಟ್ಟಿದ್ದೀನಿ, ಆಮೇಲೆ ಇಲ್ಲಿ ಚಾಕು ಹೋಲ್ಡರ್ನ ಇಟ್ಟಿದ್ದೀನಿ, ಅದ್ರ ಪಕ್ಕ ಉಪ್ಪನ್ನ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆ, ತುಪ್ಪ, ಕಾಫಿ ಡಿಕಾಕ್ಷನ್ ಈ ತರದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ಪ್ರತಿದಿನ ನೋಡ್ತಾನೆ ಇರ್ತೀರಾ ನೀವು. ಇಲ್ಲಿ ಇಟ್ಟಿದ್ದೀನಿ. ನೀರ್ನು ಕೂಡ ಕಾಯಿಸಿ ಇಟ್ಟಿದ್ದೀನಿ. ಇಲ್ಲಿ ಬನ್ನಿ. ಇಲ್ಲಿ ಒಂದು ನಾವ್ ಏನ್ ಗೊತ್ತಾ, ನಮ್ಮ ಮನೆಗೆ ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಅದೇ ಇಂಪಾರ್ಟೆಂಟ್. ಅದನ್ನ ತುಂಬಾ ಚೆನ್ನಾಗಿ ಮನೆಯವರು ಪ್ಲಾನ್ ಮಾಡಿದ್ರು ಅಂತ ಹೇಳ್ಬೋದು. ಬನ್ನಿ, ಇಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಕಡೆ ಹೋದ್ವಿ ಅಂತಂದ್ರೆ ಇಲ್ಲಿ ಒಂದು ನಲ್ಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಏನಾದ್ರೂ ನಮ್ಗೆ ಕುತ್ಕೊಂಡು ಅಂದ್ರೆ ನಿಂತ್ಕೊಂಡು ತೊಳೆಯೋದಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ಇದ್ದಾಗ ತೊಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸಿಂಕ್ ಹಾಕ್ತೀನಿ ಅಂದ್ರು ನನಗ್ ಬೇಡ, ಯಾಕೆಂದ್ರೆ ಚಿಕ್ಕದಾಯ್ತು. ಸ್ಪೇಸ್ ಚಿಕ್ಕದಾದಾಗ ಸಿಂಕ್ ಎಲ್ಲ ಇಡ್ಸಿದ್ರೆ ಸ್ವಲ್ಪ ಇದಾಗುತ್ತೆ, ವೇಸ್ಟ್ ಆಗುತ್ತೆ. ಅವು ಏನ್ ಯೂಸ್ ಆಗುತ್ತೋ ಅದು ಮಾತ್ರ ನಾವು ಇದು ಮಾಡಿಸ್ಕೋಬೇಕು. ಈ ಕಡೆ ನಾನು ಡಸ್ಟ್ಬಿನ್ ಇಟ್ಟಿದ್ದೀನಿ. ಇಲ್ಲಿ ಬಂತು ಅಂತಂದ್ರೆ ತೊಳೆದಿರೋ ಪಾತ್ರೆಗಳು. ಇಲ್ಲಿ ಬಂತು ಅಂತಂದ್ರೆ ಪೂರ್ತಿ ನಾನು ಗಿಡಗಳನ್ನ ಹಾಕೊಂಡಿದ್ದೀನಿ. ಅದು ಶಂಖ ಪುಷ್ಪ ಇರ್ಬೋದು, ಇಲ್ಲಿ ಮೆಣಸಿಕಾಯಿ ಇರ್ಬೋದು, ಆಮೇಲೆ ಕರ್ಬೇವಿನ ಸೊಪ್ಪು ಇರ್ಬೋದು, ಮನಿ ಪ್ಲಾಂಟ್ ಇರ್ಬೋದು, ವಿಳ್ಳೆದೆಲೆ ಇರ್ಬೋದು, ಈ ತರ ಗಿಡಗಳನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಮಾತ್ರ ಯೂಸ್ ಆಗಲ್ಲ, ಈ ತರ ಯುಟಿಲಿಟಿನ ಬಿಡೋದ್ರಿಂದ ಏನಾದ್ರೂ ಒಣಗಾಕ್ಬೇಕು, ಎಮರ್ಜೆನ್ಸಿ ಇದ್ದಾಗ ತಗೋಬೇಕು, ಅವಾಗ ತುಂಬಾ ಯೂಸ್ ಆಗುತ್ತೆ. ಇನ್ನು ಟವಲ್ಗೆ ಯಾವಾಗ್ಲೂ ಮೇಲ್ಗಡೆ ತಗೊಂಡೋಗಕ್ ಆಗಲ್ಲ, ಹಂಗಾಗಿ ಟವಲ್ ಹಾಕೋದಕ್ಕೆ ಅಂತ ಅನ್ಬಿಟ್ಟು ಇಲ್ಲಿ ನಾವು ಒಂದು ಇದನ್ನ ಡೋರ್ನ ಬಿಡಿಸ್ಕೊಂಡ್ವಿ. ತುಂಬಾ ಯೂಸ್ ಆಗ್ತಾ ಇದೆ. ಒಂಥರ ಈ ಮನೆಗೆ ಬಂದ್ಮೇಲೆ ಒಂಥರ ಖುಷಿ ಇದೆ. ಆ ಮನೇಲಿ ತುಂಬಾ ಖುಷಿ ಇತ್ತು, ಅದೇ ಖುಷಿ ಇಲ್ಲಿ ಆಡ್ ಆಗಿದೆ ಅಂತ ಹೇಳ್ಬೋದು. ಈ ಕಡೆ ಬಂತು ಅಂತಂದ್ರೆ ಇಲ್ಲಿ ಮಾಡಿರೋ ಏನ್ ಅಡ್ಗೆ ಇರುತ್ತೆ, ಅನ್ನ ಸಾರು ಎಲ್ಲ ಮಾಡ್ತೀವಲ್ವಾ, ಅದನ್ನ ಅಲ್ಲೇ ಇಡೋದ್ ಬದಲು ಈ ಪ್ಲೇಸ್ ಅಲ್ಲಿ ಇಟ್ಕೊಳ್ಳೋದು ಅಂತ ಅನ್ಬಿಟ್ಟು ನಾನು ಈ ಪ್ಲೇಸ್ ನ ಬಿಡಿಸ್ಕೊಂಡಿದ್ದೀನಿ. ಖಾಲಿ ಬಿಡಿಸ್ಕೊಂಡೆ, ನಂಗೆ ಯಾವ್ದು ಇದೆಲ್ಲ ಬೇಡ ಅಂತ ಹೇಳಿ. ಹಂಗಾಗಿ ಇದನ್ನ ಖಾಲಿ ಬಿಡಿಸ್ಕೊಂಡಿದ್ದೀನಿ. ಇಲ್ಲಿ ಹಾಕಿ ಮಾಡಿ ಇಲ್ಲಿ ಇಟ್ಬಿಟ್ರೆ ಆ ಪ್ಲೇಸ್ ತುಂಬಾ ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ಇದೊಂದೇ ನಮ್ಗೆ ಸಿಕ್ಕಿದ್ದು. ಅದರಲ್ಲಿ ಪೂರ್ತಿ ರೇಷನ್ ನ ತುಂಬಿದ್ದೀನಿ. ಯಾಕೆಂದ್ರೆ ಇದು ಬಂದು ಅಡ್ಗೆ ಮನೆಗೆ ಕುಬೇರನ್ ಮೂಲೆ ಬರುತ್ತೆ, ಸ್ವಲ್ಪ ಭಾರವಾಗಿರ್ಬೇಕು ಅಂತ ಅನ್ಬಿಟ್ಟು ರೇಷನ್ ಏನೇನಿತ್ತು ಅದನ್ನೆಲ್ಲ ತುಂಬಿ, ಅಂದ್ರೆ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ತುಂಬಿ ಇದ್ರಲ್ಲಿ ಇಟ್ಟಿದ್ದೀನಿ. ಇನ್ನು ಇದ್ರಲ್ಲಿ ಅಕ್ಕಿ ಇಟ್ಟಿದ್ದೀನಿ, ಅಷ್ಟು ಕೊಂಬಿಟ್ಟಿದ್ದೀನಿ. ಈ ಕಡೆ ಬಂತು ಅಂದ್ರೆ ಇಲ್ಲಿ ಸಾಂಬಾರ್ ಪೌಡರ್ ಆಗ್ಬೋದು, ಆಮೇಲೆ ಅಕ್ಕಿ ಏನದು ಇದಕ್ಕೆ ರೊಟ್ಟಿಗೆಲ್ಲ ಅಕ್ಕಿ ಮಾಡಿಸ್ತೀನಲ್ಲ ಅದನ್ನೆಲ್ಲ ಕೂಡ ನಾನು ಇಲ್ಲೇನೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಖಾರದ ಪೌಡ್ರು ಅಂದ್ರೆ ಮೆಣಸಿಕಾಯಿ ಪೌಡ್ರು ಅದನ್ನೆಲ್ಲ ಕೂಡ ನಾನು ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಿಕ್ಕರ್ ಬ್ಯಾಸ್ಕೆಟ್ ಅಂತ ಕರೀತಾರಲ್ವಾ, ಇಲ್ಲಿ ಟೊಮೊಟೊ, ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಈ ತರ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ನಾವು ಈರುಳ್ಳಿ ಜಾಸ್ತಿ ತರ್ತೀನಿ, ಹಂಗಾಗಿ ಒಂದು 5 kg ಅಷ್ಟು ಹಿಡಿಯುತ್ತೆ ಇದು. ಹಂಗಾಗಿ ಈ ತರ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಫ್ರೂಟು ನೆನ್ನೆ ಹೋಗಿದ್ದೆ ಅಲ್ವಾ ತಂದೆ, ಅದನ್ನೆಲ್ಲ ಬಟರ್ ಫ್ರೂಟ್ ಇರ್ಬೋದು, ಆಮೇಲೆ ಕರ್ಬೂಜ ಹಣ್ಣು, ಇದನ್ನೆಲ್ಲ ಕೂಡ ನಾನು ಫ್ರೂಟ್ನ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ಬರ್ತೀವಿ ಅಂತಂದ್ರೆ ನಾನು ಓವನ್ ಇಟ್ಕೊಂಡಿದ್ದೀನಿ. ಬಿಸ್ಕೆಟ್, ಕೇಕು ತುಂಬಾ ಮಾಡ್ತಾ ಇದ್ದೆ ಮುಂಚೆ ಅಂತ ನಿಮ್ಗೆ ಹೇಳಿದೀನಿ, ನಾನು ಆಲ್ರೆಡಿ ತೋರಿಸಿದೀನಿ ಆ ಮನೇಲಿ. ಇತ್ತೀಚೆಗೆ ಮಕ್ಳು ಸ್ವೀಟ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡಲ್ಲ ಜಾಸ್ತಿ. ಹಾಗಾಗಿ ಇಲ್ಲಿ ನಾನು
ಇದನ್ನ ಇಟ್ಕೊಂಡಿದ್ದೀನಿ. ಏನು ಯೂಸ್ ಮಾಡ್ತಾ ಇಲ್ಲ, ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ ನಾನು. ಮೊನ್ನೆ ಕೇಕ್ ಮಾಡ್ಬೇಕಾದ್ರೂ ನಾನು ಅದರಲ್ಲೇ ಅಂದ್ರೆ ಸ್ಟವ್ ಮೇಲೆ ನಾನು ಮಾಡಿ ತೋರಿಸಿದ್ದು, ಇದ್ರಲ್ಲೇನು ಇಟ್ಟಿಲ್ಲ. ಬೇಗ ಆಗುತ್ತೆ ಅದ್ರಲ್ಲಿ, 1 hour ಅಲ್ಲಿ ಆಗೋದು, ಇದ್ರಲ್ಲಿ 20 minutes ಅಲ್ಲಿ ಆಗುತ್ತೆ. ಅಂದ್ರೆ ಎಲ್ಲಾರ ಮನೇಲಿ ಇರಲ್ವಲ್ಲ, ನಾನು ಹಂಗಾಗಿ ನ್ಯಾಚುರಲ್ ಆಗಿ ನಾನು ಅದ್ರಲ್ಲೇ ಮಾಡೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ಟವ್ ಅಲ್ಲೇ ಮಾಡಿ ತೋರಿಸ್ತೀನಿ. ಈ ಕಡೆ ಬಂತು ಅಂತಂದ್ರೆ ಮಿಕ್ಸಿ, ಗ್ರೈಂಡರು ಏನ್ ಬೇಕಾದ್ರೂ ಇಟ್ಕೊಳ್ಬಹುದು, ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಪ್ರೋಟೀನ್ ಪೌಡ್ರು. ಮಿಕ್ಸಿ ಇಟ್ಟಿದ್ದೀನಿ, ಜಾರ್ಗಳು ಇಟ್ಟಿದ್ದೀನಿ. ಇನ್ನ ಬೇಕಾದ್ರೆ ನಾವು ಗ್ರೈಂಡರ್ ಕೂಡ ಇಟ್ಕೊಳ್ಬಹುದು. ನಾನು ಗ್ರೈಂಡರ್ ಯೂಸ್ ಮಾಡ್ತಾ ಇಲ್ಲ, ಹಂಗಾಗಿ ಅದನ್ನ ಇಟ್ಟಿಲ್ಲ. ಈ ಕಡೆ ಬಂತು ಅಂತಂದ್ರೆ ಪ್ಯಾಂಟ್ರಿ ಯೂನಿಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು, ತುಂಬಾ ಸ್ಮೂತ್ ಆಗಿದೆ. ಎಲ್ಲ ಕಾಳುಗಳು ಎಲ್ಲಾನು ಕೂಡ ಇದ್ರಲ್ಲೇ ಇಡ್ಸ್ಬಿಡುತ್ತೆ. ಇನ್ನೊಂದ್ ಏನೋ ಸ್ಪೇಸ್ ಬೇಕು ನಮ್ಗೆ ಅಂತ ಅನ್ಸೋದೇ ಇಲ್ಲ ಆಯ್ತಾ, ಅಷ್ಟು ಚೆನ್ನಾಗಿ ಇದನ್ನ ಮಾಡ್ಕೊಟ್ರು. ಈ ತರ ಇದೆ. ಹಿಂಗೆ ಬಿಟ್ರೆ ಅದು ಕ್ಲೋಸ್ ಆಗುತ್ತೆ ಸ್ಮೂತ್ ಆಗಿ. ಈ ಕಡೆ ತೋರಿಸ್ಲಿಲ್ಲ ಅಲ್ವಾ, ಈ ಸ್ಟವ್ ಮೇಲ್ಗಡೆನೆ ಹೋಯ್ತು ಅಂತಂದ್ರೆ ಇದನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಸಮ್ ಏನ್ ಬೇಡವಾಗಿರೋದು ಅದನ್ನ ಮಾತ್ರ ಇಲ್ಲಿ ಇಟ್ಕೋತೀನಿ. ಇಲ್ಲಿ ಬಂತು ಅಂತಂದ್ರೆ ನೀವು ನೋಡ್ದಂಗೆ ಟೀ ಕಾಫಿಗೆಲ್ಲ ಬಳಸ್ತೀನಿ. ಇಲ್ಲೊಂದು ಚಿಕ್ಕದಾಗಿ ಯೂನಿಟ್ ಕೊಟ್ರು ನಮ್ಗೆ, ಈ ತರ 1-2 ಶೆಲ್ಫ್ ಹಾಕ್ಬಿಟ್ಟು ಕೊಟ್ರು. ನಿಮ್ಗೆ ಏನ್ ಗಿಡಗಳನ್ನ ಇದ್ ಮಾಡ್ಬೋದಾಗ ಅಂದ್ರೆ ಇಳೆ ಬಿಡೋದಾಗ್ಬೋದು, ಇದರ ಎಲ್ಲ ಇಟ್ಕೊಳ್ಬೋದು ಅಂತ ನಾನು ಅದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಈ ಕಲರ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಬಿಟ್ಟು ನಾನು ಈ ತರ ಇಟ್ಕೊಂಡು ಮೇಲ್ಗಡೆ ಪುಟಾಣಿ ಇಟ್ಟಿದ್ದೀನಿ. ಮೊನ್ನೆ ಮನಿ ಪ್ಲಾಂಟ್ ಇಟ್ಟಿದ್ದೆ, ನಾನು ತೆಗ್ದಿದ್ದೀನಿ. ಮತ್ತೆ ಅಂದ್ರೆ ದಿನಕ್ಕೊಂಥರ ಚೇಂಜ್ ಆಗ್ತಾ ಇರುತ್ತೆ ಮನೆ, ನಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ತರೋದು ಆಡ್ ಮಾಡೋದು. ನನ್ಗೆ ಜಾಸ್ತಿ ನಾನು ಖರ್ಚು ಮಾಡ್ಕೊಳ್ದೆ ಇದ್ರು ಮನೆಗೆ ಮಾತ್ರ ನಾನು ಜಾಸ್ತಿ ಖರ್ಚು ಮಾಡ್ತೀನಿ. ಅದು ಇದು ನೋಡಿದ್ದೆಲ್ಲ ಬೇಕು ಅಂತ ಅನ್ಸುತ್ತೆ, ಹಂಗಾಗಿ ತಂದು ಯೂಸ್ ಮಾಡ್ತೀನಿ. ಹಂಗಾಗಿ ಇದೇ ತರ ಇರುತ್ತೆ ಮನೆ ಅಂತ ಹೇಳಕ್ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಸಡನ್ ಆಗಿ ಎಲ್ಲಾನ ಹೋಗ್ಬೇಕಂತಂದ್ರೆ ತರಕಾರಿ ಅದು ಇದಕ್ಕೆ ಹೋಗ್ಬೇಕಂದ್ರೆ ಪರ್ಸ್ ಬೇಕಲ್ವಾ, ಅಲ್ಲಿ ಹುಡ್ಕೋದಕ್ಕಿಂತ ಇಲ್ಲೇನೆ ಪರ್ಸ್ ಇಟ್ಕೊಂಡಿದ್ದೀನಿ. ಒಂದು ಹಾಟ್ ಬಾಕ್ಸ್ ಇಟ್ಟಿದ್ದೀನಿ. ಇಲ್ಲಿ ಜ್ಯೂಸ್ ಕುಡಿಯೋದಕ್ಕೆ ಗ್ಲಾಸ್ದು ಅದು ಇದು ಬೇಕಲ್ವಾ, ಹಂಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂತು ಅಂದ್ರೆ ಸ್ವಲ್ಪ ಬಾಕ್ಸ್ ಇಟ್ಟಿದ್ದೀನಿ. ಬೇಳೆಕಾಳು ಇರ್ಬೋದು, ಸ್ವಲ್ಪ ಜಾಸ್ತಿ ತರ್ತೀನಲ್ಲ, ಬೇಳೆಕಾಳು, ಓಟ್ಸು, ಗೋಧಿ ಹಿಟ್ಟು, ಆ ಥರದ್ದು ಇಟ್ಕೊಂಡಿದ್ದೀನಿ. ಈ ಕಡೆಯಿಂದ ಹೋಗೋಣ. ಇಲ್ಲಿ ಮೊನ್ನೆ ಗೋಧಿ ಹಿಟ್ಟನ್ನ ಜಾಸ್ತಿ ಮಾಡಿಸಿದ್ದೆ ಅಂತ ಅನ್ಬಿಟ್ಟು ಇಲ್ಲಿದೆ ರಾಗಿ ಹಿಟ್ಟು, ಎಣ್ಣೆ, ಹುಣಸೆ ಹಣ್ಣು, ಇದೆಲ್ಲ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಅಲ್ಲಿ ಇಡ್ಸಲ್ಲ, ಹಂಗಾಗಿ ಇಲ್ಲೇನೆ ನಾನು ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಈ ತರ. ಇಲ್ಲಿ ಬಂತು ಅಂದ್ರೆ ಈ ತರ ಇದು ಬಂದ್ಬಿಟ್ಟು ಇಲ್ಲೂ ಕೂಡ ಹಾಟ್ ಬಾಕ್ಸ್ ಇಟ್ಟಿದ್ದೀನಿ. ಮಕ್ಳಿಗೆ ಬಾಕ್ಸ್ಗಳನ್ನ ಇಟ್ಟಿದ್ದೀನಿ. ಮುದ್ದೆ ಮಾಡೋದಕ್ಕೆ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ. 1-2-3 ಮುದ್ದೆ ಮಾಡ್ಬೋದು ಅಷ್ಟೇನೆ. ಹಂಗಾಗಿ ಈ ಪಾತ್ರೆನ ಸ್ವಿಂಗ್ ಟ್ರೇ ಅಂತ ಕರೀತಾರೆ ಇದನ್ನ. ಈ ತರ ಇಲ್ಲ ಸ್ವಿಂಗ್ ಕಾರ್ನರ್ ಅಂತ ಕೂಡ ಕರೀತಾರೆ. ಈ ತರ ಮಾಡಿದ್ರೆ ಅದೇ ಸ್ಮೂತ್ ಆಗಿ ಒಳಗಡೆ ಹೋಗುತ್ತೆ. ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಪಾತ್ರೆಗಳನ್ನ ಈ ತರ ಜೋಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೋರಾಗಿ ಪುಷ್ ಮಾಡಿದ್ರೆ ಅದಾಗದೆ ಹೋಗುತ್ತೆ. ಇಲ್ಲಿ ಬಂತು ಅಂತಂದ್ರೆ ಟ್ಯಾಂಡಮ್ ಬಾಕ್ಸ್ ಅಂತ ಕರೀತಾರೆ. ಇದು ಎಷ್ಟು ಬೇಕು ಅಂತ ಕೇಳಿದ್ರು. ನನ್ಗೆ 2 ಆದ್ರೂ ಅಟ್ಲೀಸ್ಟ್ ಬೇಕೇ ಬೇಕು ಅಂತ, ಯಾಕೆಂದ್ರೆ ಕುಕ್ಕರ್ಗಳು ಇಡೋದಕ್ಕೆ ಬೇಕೇ ಬೇಕಲ್ವಾ, ಹಂಗಾಗಿ ಟ್ಯಾಂಡಮ್ ಬಾಕ್ಸ್ 2 ಕೊಟ್ಟಿದ್ದಾರೆ. ಈ ತರ ಇದಕ್ಕೆ ನಾವು ರೋಸ್ ಗೋಲ್ಡ್ ಹಾಕ್ಸಿದೀವಿ. ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ ಕಿಚನ್ ನಲ್ಲಿ ಯಾವತ್ತು ಕಲರ್ನ ಬ್ಲೂ ಹಾಕ್ಸಕ್ ಹೋಗ್ಬಾರ್ದಂತೆ. ಅದ್ರಲ್ಲಿ ಅಡ್ಗೆ ಮನೆ ಅಂತ ಬಂದಾಗ ಫೈರ್ ಅಲ್ವಾ, ಹಂಗಾಗಿ ಆರೆಂಜ್ ಕಲರು ಅಥವಾ ಈ ತರ ಈರುಳ್ಳಿ ಕಲರು ಈ ತರದನ್ನ ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತಾರೆ. ಬ್ಲೂ ಕಲರ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ನಾನು ಹಂಗಾಗಿ ಇದಕ್ಕೆ ನಾನು ಪೂರ್ತಿ ಆನಿಯನ್ ಕಲರ್ನೇ ನಾನು ಇದಕ್ಕೆ ಚೂಸ್ ಮಾಡ್ಕೊಂಡಿದ್ದು. ಇದು ಬಂತು ಅಂತಂದ್ರೆ ಚಿಕ್ಕದಾಗಿ ಆಯಿಲ್ ಟ್ರೇ ಅಂತ ಕೊಟ್ಟಿದ್ದಾರೆ, ಆಯಿಲ್ ಇಡೋದಕ್ಕೆ ಅಥವಾ ಅಂತ. ನಾನು ಆಯಿಲ್ ಇಟ್ಟಿದ್ದೀನಿ, ಜೊತೆಗೆ ಚಾಪರ್ ಇರುತ್ತಲ್ಲ, ವೆಜಿಟೇಬಲ್ ಚಾಪರ್ ಅದು ಇದು, ಅದನ್ನ ಇಟ್ಟಿದ್ದೀನಿ. ಇವೆಲ್ಲ ಅಲ್ಲಿ ಇಡ್ಸಲ್ಲ. ಇಲ್ಲಿ ಬಂತು ಅಂದ್ರೆ ಕಟ್ಲೆಟ್ ಟ್ರೇ ಇಟ್ಟಿದ್ದೀನಿ. ಎಲ್ಲಾನು ಕೂಡ ಅಂದ್ರೆ ವುಡನ್ ಸ್ಪೂನ್ ಇರ್ಬೋದು, ಆಮೇಲೆ ನಾರ್ಮಲ್ ಸ್ಪೂನು, ಆಮೇಲೆ ಇದು ಐಸ್ ಕ್ರೀಮ್ದು ಕೆಲವೊಂದು ಯಾವ್ದು ಬೇಕು ಅದೆಲ್ಲ ಕೂಡ ನಾನು ಇಲ್ಲಿ ಈ ತರ ಜೋನ್ಸ್ ಇಟ್ಕೊಂಡಿದ್ದೀನಿ. ನಂತರ ಬಂದ್ರೆ ಮತ್ತೆ ಒಂದು ಟ್ಯಾಂಡಮ್ ಬಾಕ್ಸ್ ನ ಕೊಟ್ಟಿದ್ದಾರೆ ಅವರು. ಇದರಲ್ಲಿ ಪ್ರತಿದಿನ ಬಳಸುವಂತದನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅಂದ್ರೆ ಕೆಲವೊಂದು ಬೌಲ್ಸ್ ಆಗ್ಬೋದು, ಆಮೇಲೆ ಟೀ ಕಪ್ ಆಗ್ಬೋದು, ಇದನ್ನೆಲ್ಲ ನಾನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಂತು ಅಂತಂದ್ರೆ ಪ್ಲೇಟ್ಗಳನ್ನ ಜೋಡಿಸೋದಕ್ಕೆ ಅಂತ ಅನ್ಬಿಟ್ಟು ನಾನು 2 ಇಟ್ಕೊಂಡಿದ್ದೀನಿ. ಆಕ್ಚುಲಿ ಒಂದೆಲ್ಲ ಲಿಡ್ನ ಇಡೋದಕ್ಕೆ ಅಂತ ಅನ್ಬಿಟ್ಟು, ಇನ್ನೊಂದು ಇದನ್ನ ದೊಡ್ಡ ಪ್ಲೇಟ್ ನಲ್ಲಿ ಇಡೋದಕ್ಕೆ ಅಂತ ಅನ್ಬಿಟ್ಟು 2ನ್ನ ಇಟ್ಕೊಂಡು ಈ ತರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಈ ಮೇಲ್ಗಡೆದು ಹೇಳಿಲ್ಲ ಅಲ್ಲ ನಾನು, ಮೇಲ್ಗಡೆದು ಕೂಡ ನಾವು ವೈಟ್ಗೆ ಹೋಗಿದೀವಿ. ಅದರಲ್ಲೂ ಕೂಡ ನಾವು ರೋಸ್ ಗೋಲ್ಡ್ ಇದಕ್ಕೇನೆ ಹೋಗಿದೀವಿ. ಅಂದ್ರೆ ಹ್ಯಾಂಡಲ್ಸ್ ಎಲ್ಲ ನಾವು ರೋಸ್ ಗೋಲ್ಡ್ ಅನ್ನೇ ತಗೊಂಡಿದೀವಿ, ಯಾಕೆಂದ್ರೆ ಇದಕ್ಕೆ ಮ್ಯಾಚ್ ಆಗುತ್ತೆ. ಇಲ್ಲಿ ತಗೊಂಡಿರೋದು ಇದಕ್ಕೆಲ್ಲ ಟ್ಯಾಂಡಮ್ ಬಾಕ್ಸ್ಗೆ ಎಲ್ಲಕ್ಕೂ ಕೂಡ ನಾವು ರೋಸ್ ಗೋಲ್ಡೇ ಬಳಸಿರೋದ್ರಿಂದ ಇದಕ್ಕೆ ಅದು ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಅದೇ ತರನೇ ರೋಸ್ ಗೋಲ್ಡ್ಗೆನೆ ಸೆಲೆಕ್ಟ್ ಮಾಡಿ ತಗೊಂಡಿದ್ದು.
ಇವಾಗ ಅಡ್ಗೆ ಮನೆ ಪಕ್ಕನೇ ದೇವ್ರ ಮನೆ ಬಂತು. ದೇವ್ರ ಮನೆಗೂ ಕೂಡ ನಾವು ಪ್ಲೇವುಡ್ ನ ಹಾಕ್ಸಿದೀವಿ. ಅಂದ್ರೆ ಪೂರ್ತಿ ಅದು ಇದು ಎರಡು ಗೋಡೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಪ್ಲೇವುಡ್ ಎಲ್ಲ ಇದ್ ಮಾಡಿಸಿ ಈ ತರ ಒಂದು ಗೋಲ್ಡ್ ಅಲ್ಲಿ ಡಿಸೈನ್ ನ ಮಾಡ್ಸಿದೀವಿ. ಈ ತರ ಪೂರ್ತಿ ಇಲ್ಲೂ ಅಷ್ಟೇ ಅಲ್ಲೂ ಮಾಡ್ಸಿದೀವಿ. ಈ ಕಡೆ ಗಿಡಗಳನ್ನ ಇಟ್ಟಿದ್ದೀನಿ. ಹಿಂಗ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತಿಳಿಸಿ 2 ಗಿಡನ ಇಟ್ಟಿದ್ದೀನಿ. ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಪ್ರತಿದಿನ ನಾನು ಪೂಜೆ ಮಾಡ್ಬೇಕಾದ್ರೆ ಎಲ್ಲ ನೋಡಿದ್ದೀರಾ, ಹಂಗಾಗಿ ಏನು ಅದು ಮಾಡಲ್ಲ. ಅದರಲ್ಲಿ ಸ್ಟೋರೇಜ್ ಬಾಕ್ಸ್ ಅಂತಂದ್ರೆ ಈ ತರ ಇಡ್ಸಿದೀವಿ. ಇಲ್ಲಿ ಇದ್ ಕೊಟ್ಟಿದ್ದಾರೆ ಚೈನು, ಹಂಗಾಗಿ ಒಂದ್ ಕಡೆ ಚೈನ್ ಕೊಟ್ಟಿದ್ದಾರೆ. ಬಿಟ್ರು ನಮ್ಗೇನು ಇದಾಗಲ್ಲ. ಈ ತರ ಇರುತ್ತೆ. ಇಲ್ಲಿ ನಾನು ಪೂಜೆಗೆ ಬೇಕಾಗಿರೋ ಟವಲ್ ಆಗ್ಬೋದು, ಎಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ತುಪ್ಪದ ಬತ್ತಿ ಆಗ್ಬೋದು, ಈ ತರ ಇಟ್ಕೊಂಡಿದ್ದೀವಿ. 2 ಕಡೆ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ಕೂಡ ನಾವು ಇದೇ ತರ ಬೇಕು ಅಂತ ಹೇಳಿ ಗೋಲ್ಡ್ ಮತ್ತೆ ವೈಟ್ ಅಲ್ಲಿ ಈ ತರ ತಗೊಂಡಿದ್ದು ನಾವು. ಆಮೇಲೆ ಈ ಡೋರು ಅಷ್ಟೇನೆ. ಈ ವಾಸ್ಕಲ್ಲು ನೋಡ್ತಾ ಇದ್ರ ಅಲ್ವಾ, ಇದನ್ನು ಕೂಡ ನಮ್ದೇನೆ ತೋಟದ್ದೇನೆ ನಾವು ಇದನ್ನ ಮಾಡಿಸಿದ್ದು. ಇನ್ನು ಡೋರ್ ನೋಡ್ತಾ ಇದ್ರ, ಇಲ್ಲಿ ಬಂದು ಯಾವುದೇ ರೀತಿ ಡಿಸೈನ್ ಇಲ್ಲ. ಈ ತರ ಸ್ಟ್ರೈಟ್ ಲೈನ್ ಇದೆ. ಇದೇ ತರ ಬೇಕು ಅಂತ ಹೇಳಿ ನಾವು ಈ ತರ ಹ್ಯಾಂಡಲ್ ನ ಕೊಡ್ಸಿ ಮಾಡಿಸ್ಕೊಂಡಿದ್ದು. ಈ ತರ ಇದೆ ನಮ್ಮ ದೇವ್ರ ಮನೆ. ಈ ಕಡೆ ದೇವ್ರ ಮನೆ ಆಗ್ತಿದಂಗೆ ಒಂದು ಸಿಟ್ಟಿಂಗ್ ಏರಿಯಾ ಮಾಡ್ಕೊಂಡಿದೀವಿ. ಸಿಟ್ಟಿಂಗ್ ಏರಿಯಾ ಅಂತ ಅಂದ್ರೆ ನಿಮ್ಗೆ ಗೊತ್ತು, ನಾನು ತುಂಬಾ ಸಲ ಇಲ್ಲಿ ಕುತ್ಕೊಂಡಿರ್ತೀನಲ್ವಾ, ಹಂಗಾಗಿ ಈ ತರ ಕುತ್ಕೊಳ್ಳಕ್ಕೆ ಆಗ್ಬೋದು. ಒಂದ್ ಸ್ವಲ್ಪ ಕಾಫಿ ಟೀ ಏನ್ ಬೇಕಾದ್ರೂ ಕುಡಿಯೋದಕ್ಕೆ, ಅಥವಾ ಏನಾದ್ರು ಮಕ್ಳು ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ, ನಾನು ಅಡಿಗೆ ಮಾಡ್ತಾ ಇರ್ತೀನಿ, ಹಂಗೆ ಈ ತರ ಈ ಪ್ಲೇಸ್ ತುಂಬಾ ಯೂಸ್ ಆಗ್ತಾ ಇದೆ. ಈ ಮನೇಲಿ ಎಲ್ಲರಿಗಿನ್ನ ಯೂಸ್ ಮಾಡ್ತಾ ಇರೋದು ಯಾರು ಅಂತಂದ್ರೆ ನಾನೇನೆ. ಯಾಕೆಂದ್ರೆ ಬೆಳಗ್ಗೆನೆ ಬಿಸಿನೀರ್ ಇಟ್ಕೊಂಡಿರ್ತೀನಿ, ಇಲ್ಲಿ ವಿಂಡೋ ಓಪನ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಒಳ್ಳೆ ಗಾಳಿ ಬೆಳಕು ಎಲ್ಲ ಬರ್ತಾ ಇರುತ್ತೆ. ಸುಮ್ನೆ ಕೂತಿರ್ತೀನಿ ಒಂದು 10 ನಿಮಿಷ ನಾನು. ಹಂಗಾಗಿ ನನ್ಗೆ ತುಂಬಾ ಇಷ್ಟ ಈ ಪ್ಲೇಸ್ ತುಂಬಾ ಇಷ್ಟ ನನ್ಗೆ. ಹಂಗಾಗಿ ಇಲ್ಲಿ ನಾವು ಕುತ್ಕೋತೀವಿ. ವಿಂಡೋಗೆ ನಾವು ಇದಕ್ಕೇನೆ ಹೋಗಿದೀವಿ, ವುಡ್ ಅಲ್ಲಿ ಮಾಡಿಸ್ತೀವಲ್ಲ, ಅದಕ್ಕೆ ನಾವು ಹೋಗ್ಲಿಲ್ಲ. ಯಾಕೆಂದ್ರೆ ಆ ಮನೇಲಿ ಸ್ವಲ್ಪ ಮಳೆ ಬಂದಾಗ ಅಥವಾ ಬಿಸಿಲಾದಾಗ ಅದು ಇದಾಗ್ಬಿಡುತ್ತೆ, ಟೈಟ್ ಆಗೋದಾಗ್ಬೋದು, ಅದೆಲ್ಲ ಆಗುತ್ತೆ ಪ್ರಾಬ್ಲಮ್ಮು. ಹಂಗಾಗಿ ನಾವು ಇದಕ್ಕೇನೆ ಈ ವಿಂಡೋಗೆ VPC ಅಂತ ಕರೀತಾರೆ ಇದನ್ನ, ಈ ವಿಂಡೋಗೆ ನಾವು ಹೋಗಿದ್ದು ಅಂತ ಹೇಳ್ಬೋದು. ಇನ್ನು ಈ ಕಡೆ ಬಂತು ಅಂತಂದ್ರೆ ಇದನ್ನ ಇಟ್ಟಿದೀವಿ, ಡಿಶ್ ವಾಷರ್ನ ಇಟ್ಕೊಂಡಿದ್ದೀನಿ. ಈ ಕಡೆ ನಿಮ್ಗೆ ಗೊತ್ತು, ಯೂಸ್ ಮಾಡಲ್ಲ ನಾನು ಜಾಸ್ತಿ, ಹಂಗಾಗಿ ಇಲ್ಲಿ ಡಿಶ್ ವಾಷರ್ನ ಇಟ್ಟಿದ್ದೀನಿ. ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಳ್ಳೋದು. ಈ ಕಡೆ ಫ್ರಿಜ್ ಟೂರ್ ಆಲ್ರೆಡಿ ಆ ಮನೇಲಿ ಮಾಡಿದ್ದೀನಿ. ಇಲ್ಲಿ ಏನು ಇಟ್ಟಿಲ್ಲ, ಹಾಲು ಮೊಸರು ಒಂದ್ ಸ್ವಲ್ಪ ಅದು ತರಕಾರಿ ಗಿರ್ಕಾರಿ ಇಟ್ಟಿರ್ತೀನಿ ಅಷ್ಟೇನೆ. ಇಲ್ಲಿ ಫ್ರಿಜ್ ನ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಬ್ಲೈಂಡ್ಸ್, ಅಂದ್ರೆ ನಮ್ಗೆ ಇದೇ ತರ ಬೇಕು ಅಂತ ಅಂದ್ಬಿಟ್ಟು ಜೀಬ್ರಾ ಬ್ಲೈಂಡ್ಸ್ ಅಂತ ಕರೀತಾರೆ. ಈ ತರ ನಾವು ಹೇಳಿ ಅಂದ್ರೆ ಡಿಸ್ಕಸ್ ಮಾಡಿ ಅವ್ರ ಹತ್ರ ಕರ್ಟನ್ಸ್ಗೆ ಅಂತ ಹೋಗಿದ್ವಲ್ವಾ, ಇಲ್ಲಿ ಇದ್ರಲ್ಲಿ ಬಂತಂದ್ರೆ ಈ ತರ ಕರ್ಟನ್ಸ್ ನ ನಾವು ಹಾಕಿದೀವಿ. ಗೋಲ್ಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ವೈಟ್ ಗೆ ಗೋಲ್ಡ್ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಹಂಗಾಗಿ ಗೋಲ್ಡ್ ಅಲ್ಲೇ ಬೇಕು ಅಂತ ಹೇಳಿ ನಾವು ಇದನ್ನ ಮಾಡಿಸಿದ್ವಿ. ಈ ಕಡೆ ಬಂತು ಅಂತಂದ್ರೆ ಈ ತರ ಬ್ಲೈಂಡ್ಸ್ ನ ನಾವು ಜಿಬ್ರಾ ಬ್ಲೈಂಡ್ಸ್ ಅಂತ ಕರೀತಾರೆ. ಅದನ್ನ ನಾವು ಇಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ ಇದನ್ನ ಹಾಕ್ಸ್ಕೊಂಡ್ವಿ. ಇಲ್ಲಿ ಒಂದು ಕೆಳಗಡೆ ಬೆಡ್ರೂಮ್ ಇದೆ, ಆ ಕಡೆ ಕಿಚನ್, ಆಲ್ ಬೆಡ್ರೂಮ್. ಹೆಡ್ ಬೋರ್ಡ್ ಎಲ್ಲ ಬಂದು ನಾವು ಈ ಡಿಸೈನ್ ಅಂದ್ರೆ ನಾವು ಟಿವಿ ಯೂನಿಟ್ ಹಾಕ್ಸಿದೀವಲ್ಲ, ಅದನ್ನೇ ನಾವಲ್ಲಿ ಫಿಕ್ಸ್ ಮಾಡಿಸ್ಕೊಂಡಿದೀವಿ. ಈ ಡಿಸೈನು ಇದಿಷ್ಟ ಆಯ್ತು ನಮ್ಗೆ, ಹಂಗಾಗಿ ಇದ್ರ ಮಧ್ಯೆ ನಾವು ಗೋಲ್ಡ್ ಇದನ್ನ ಹಾಕ್ಸಿ ಈ ತರ ಹೆಡ್ ಬೋರ್ಡ್ ನ ಮಾಡಿಸ್ಕೊಂಡ್ವಿ. ಆ ಕಡೆ ಈ ಕಡೆ ಕೂಡ ನಮ್ಗೆ ಸ್ಟೋರೇಜ್ಗೆ ಕೊಟ್ಟಿದ್ದಾರೆ ಅವರು, ಗಿಡ ಇಡೋದಕ್ಕೆ ಅಥವಾ ಏನೋ ಒಂದು ಚಾರ್ಜಿಂಗ್ ಹಾಕೋದಕ್ಕೆ ಅಂತ ಅನ್ಬಿಟ್ಟು ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಏನಾದ್ರು ಡೈರಿ ಅದು ಇದು ಇಡೋದಕ್ಕೆ ಅಂತ ಅನ್ಬಿಟ್ಟು ಮಾಡಿಕೊಟ್ರು. ನಾವು ವೈಟ್ ಮತ್ತೆ ಗ್ರೇನಲ್ಲಿ ನೀವು ನೋಡ್ತೀರಾ, ಮೇಲ್ಗಡೆಗೂ ಕೂಡ ತೋರಿಸ್ತೀನಿ. ಒಂದೊಂದು ರೂಮ್ಗೆ ಒಂದೊಂದು ಥೀಮ್ ಇಟ್ಕೊಂಡು ನಾವು ಮಾಡಿಸ್ಕೊಂಡಿದ್ದು. ವೈಟ್ಗೆ ಗ್ರೇ ಚೆನ್ನಾಗಿ ಸೆಟ್ ಆಗುತ್ತೆ, ವೈಟೇ ಪೇಂಟ್ ಅಲ್ವಾ ನಮ್ದು ಅಂತ ಅಂದ್ಬಿಟ್ಟು ನಾವು ಈ ತರ ಮಾಡಿಸ್ಕೊಂಡ್ವಿ. ಇದರಲ್ಲಿ ಈ ತರ ಲೈನ್ ಕೂಡ ಹಾಕ್ಸಿದೀವಿ, ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಂತ ಹೇಳಿ. ಇದು ಮನೆಯವ್ರದ್ದೇನೆ ಐಡಿಯಾ, ಈ ತರ ಇದನ್ನ ಕೊಡ್ಸೋದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೊಟ್ಟಿದೀವಿ. ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಹಂಗಾಗಿ ಇದು ತುಂಬಾ ಚೆನ್ನಾಗಿ ಸ್ಟೋರೇಜ್ ಕೂಡ ಮಾಡಿಕೊಟ್ರು. ಅದ್ರ ಜೊತೆಗೆ ನಮ್ಗೆ ಮಿರರು ಕಾಣಬಾರ್ದು ಅಂತ ಅಂದ್ರೆ ಬೆಡ್ರೂಮ್ ಅಲ್ಲೆಲ್ಲ ಮಿರರ್ ಇರಬಾರ್ದು ಅನ್ನೋದಕ್ಕೋಸ್ಕರ ನಾವು ಇದನ್ನ ಕ್ಲೋಸ್ ಮಾಡಿಸಿದ್ವಿ. ಮಿರರ್ ಹಿಂದೆನೂ ಕೂಡ ನಮ್ಗೆ ಒಂದು ಸ್ಟೋರೇಜ್ಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲಾ ಕಡೆನೂ ಕೂಡ ಇದ್ ಮಾಡಿದ್ದಾರೆ.
ಈ ತರ ಸ್ಮೂತ್ ಆಗಿ ಹೋಗುತ್ತೆ. ಇಲ್ಲಿ ಕೂಡ ನಾವು ಒಂದು ಡೋರ್ನ ಇಡ್ಸಿದೀವಿ. ಇದನ್ನ ನಾವು ಜಾಸ್ತಿ ಬಾಲ್ಕನಿ ತರಾನೇ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಮಕ್ಳು ಏನಾದ್ರು ಕೆಳಗಡೆ ಹೋಗಿರ್ತಾರೆ, ಏನೋ ಕೀ ಮರ್ತ್ಬಿಟ್ಟಿರ್ತಾರೆ, ಏನಾದ್ರು ಒಂದ್ ಕೊಡ್ಬೇಕು, ಅವಾಗ ನಾವು ಸುತ್ಕೊಂಡು ಹಂಗೆ ಹೋಗಕ್ಕಾಗಲ್ಲ. ಹಂಗಾಗಿ ಇಲ್ಲಿ ನಾವು ಇದ್ ಮಾಡೋದ್ರಿಂದ ಗಾಳಿ ಬೆಳಕು ಎಲ್ಲಾನು ಕೂಡ ಬರುತ್ತೆ. ಇಷ್ಟು ಚಿಕ್ಕದು ಚೆನ್ನಾಗಿದೆ. ಈ ತರ ನಾವಲ್ಲಿ ಸ್ವಲ್ಪನೇ ಇದ್ ಬಿಡಿಸಿ, ಸ್ವಲ್ಪ ಸ್ಪೇಸ್ ಎಲ್ಲ ಚೆನ್ನಾಗಿರ್ಲಿ, ಅಕಸ್ಮಾತ್ ಏನಾದ್ರು ಗಾಳಿ ಏನಾದ್ರು ಬೇಕು ಅಂದ್ರೆ ತೆಗೆಯೋದಕ್ಕೆ. ಈ ಕಡೆಗೂ ಕೂಡ ಒಂದು ವಿಂಡೋನ ಇಡ್ಸಿದೀವಿ. ವಿಂಡೋನ ಇಡ್ಸಿ ಅದ್ರ ಮೇಲೆ ನಾವು ಎಸಿನ ಫಿಕ್ಸ್ ಮಾಡ್ಕೊಂಡಿದೀವಿ. ಇದು ಕೂಡ ನಾವು ಜಿಬ್ರಾ ಬ್ಲೈಂಡ್ಸ್ ನಾವು ತಗೊಂಡಿದ್ದು, ಯಾಕೆಂತಂದ್ರೆ ಇಲ್ಲಿ ಸ್ಪೇಸ್ ಚಿಕ್ಕದಿದೆ. ಸ್ಪೇಸ್ ಚಿಕ್ಕದಿದ್ದಾಗ ಕರ್ಟನ್ಸ್ ಎಲ್ಲ ಹಾಕಿದ್ರೆ ಅದು ಬಟ್ಟೆನೆ ಇಷ್ಟು ಕುತ್ಕೊಂಡ್ಬಿಡುತ್ತಲ್ವಾ ಕರ್ಟನ್ಸ್. ಹಂಗಾಗಿ ನಮ್ಗೆ ಇದು ತುಂಬಾ ಯೂಸ್ ಆಗುತ್ತೋ ಅನ್ಸು ನಮ್ಗೆ. ಅದಕ್ಕೋಸ್ಕರ ನಾವು ಚಿಕ್ಕ ವಿಂಡೋಗೆ ನಾವು ಇದನ್ನೇನೆ ಬೇಕು ಅಂತ ಇಲ್ಲಿ ಹಾಕ್ಸ್ಕೊಂಡ್ವಿ. ಈ ರೂಮು ಇಷ್ಟೇನೆ. ಅಲ್ಲಿಂದ ಬರ್ತಿದಂಗೆನೆ, ಆ ಒಂದು ಬಾಲ್ಕನಿಂದ ಬರ್ತಿದಂಗೆನೆ ಬಾಗ್ಲಿಂದೇನೆ ನಾವು ಬಾತ್ರೂಮ್ನ ಅಂದ್ರೆ ಅಟ್ಯಾಚ್ ಬಾತ್ರೂಮ್ನ ಮಾಡ್ಸಿದೀವಿ. ಇಲ್ಗೂ ಅಷ್ಟೇನೆ ಟೈಲ್ಸ್ ಕೂಡ ನಾವು ಬ್ಲಾಕ್ ಅಂಡ್ ವೈಟ್ ಗೆ ಹೋಗಿದ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇಲ್ಲೊಂದು ಸಿಂಕ್ ನ ಇಡ್ಸಿದೀವಿ. ಸಿಂಕ್ ನ ಇಡ್ಸಿ ನಾವು ಈ ತರ ಬಾತ್ರೂಮ್ಗೂ ಕೂಡ ನಾವು ಇದೇ ಒಂದು ಬ್ಲಾಕ್ ಅಂಡ್ ವೈಟ್ ಗೆ ಹೋಗಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವ್ದನ್ನು ಇದಾಗಿ ಇಟ್ಕೊಂಡಿಲ್ಲ, ನೀಟಾಗಿ ಡಿಸಿಪ್ಲಿನ್ ಆಗಿ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ದೊಡ್ಡ ಅಲ್ಲಿ ಆ ಮನೇಲಿ ನೋಡಿದ್ರ ತುಂಬಾ ದೊಡ್ಡದಿತ್ತು ಬಾತ್ರೂಮು, ಅದೆಲ್ಲ ತುಂಬಾ ದೊಡ್ಡದಿತ್ತು. ಅಷ್ಟೊಂದು ಕ್ಲೀನ್ ಮಾಡೋದು ತುಂಬಾ ರಿಸ್ಕ್ ಆಗತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ನೀಟಾಗಿ ಅದು ಫ್ಲೋರಿಂಗ್ ಆಗ್ಬೋದು, ಆಮೇಲೆ ಟೈಲ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿದೆ. ನೋಡೋದಕ್ಕೆ ಕಲರ್ಫುಲ್ ಆಗಿದೆ, ಕ್ಲೀನಿಂಗ್ ಕೂಡ ಅಷ್ಟೇ ಈಸಿ ಆಗಿದೆ. ಹಂಗಾಗಿ ನಾವು ಅದಕ್ಕೇನೆ ಟೈಲ್ಸ್ಗೆ ಹೋಗಿದ್ದು ಅಂತ ಹೇಳ್ಬೋದು. ಇಲ್ಲಿ ಒಂದು ಹಾಲಲ್ಲೇನೆ ಒಂದು ಸಿಂಕ್ ಹಾಕ್ಸಿದೀವಿ, ಯಾಕಂದ್ರೆ ಯಾವಾಗ್ಲೂ ಅಡ್ಗೆ ಮನೆಗೆ ಹೋಗಿ ಕೈ ತೊಳಿಕ್ ಆಗಲ್ಲ. ಸಮ್ ಟೈಮ್ ಮಕ್ಳನ್ನ ಹೊರಗಡೆಯಿಂದ ಬಂದಾಗ ಕೈ ತೊಳಿಯೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇನೆ ಹಾಕ್ಸ್ಕೊಂಡಿದೀವಿ. ಇದಕ್ಕೂ ಕೂಡ ನಾವು ಕೆಳಗಡೆ ಇದಕ್ಕೆ ನಾವು ಪಾರ್ಟ್ಸ್ಗೆ ಹೋದ್ವಿ. ವೈಟ್ ಬೇಕಿತ್ತು ಅಂತ ಅಂದ್ಬಿಟ್ಟು ನಾವು ವೈಟೇನೆ ತಗೊಂಡ್ ಬಂದು ಇಲ್ಲಿ ಮತ್ತೆ ಮೇಲ್ಗಡೆ ಎರಡಕ್ಕೂ ಕೂಡ ಪಾರ್ಟ್ಸ್ನೇ ಹಾಕ್ಸಿ ಪೂರ್ತಿ ವೈಟ್. ಇದ್ರಲ್ಲಿ ಯಾವುದೇ ರೀತಿ ಒಂಚೂರು ಇದಿಲ್ಲ, ಅಂದ್ರೆ ಅಂದ್ರೆ ಏನಂತಾರೆ ಚಿಕ್ಕ ಚಿಕ್ಕದು ಮಾರ್ಬಲ್ದು ಎಲ್ಲ ಬರುತ್ತಲ್ಲ ಆ ತರ ಏನೂ ಇಲ್ಲ, ಪೂರ್ತಿ ವೈಟನ್ನ ಹಾಕ್ಸ್ಕೊಂಡಿದೀವಿ. ಅದಕ್ಕೆ ನಾವು ಇದಕ್ಕೆ ವೈಟ್ಗೆ ಬ್ಲ್ಯಾಕ್ ಸಿಂಕ್ ನ ಸೆಲೆಕ್ಟ್ ಮಾಡಿದೀವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಆಯ್ತು ಅಂತ ಹೇಳಿ ನಾವು ಇದನ್ನೇ ಓಕೆ ಮಾಡಿ ತಗೊಂಡ್ ಬಂದಿದ್ದು. ಇದು ಬಂದ್ಬಿಟ್ಟು ನಾನು ಒಂದ್ಸಲಿ ಇದಾಕಿದ್ದೆ, ಶಾರ್ಟ್ಸ್ ಹಾಕಿದ್ದೆ ನಿಮ್ಗೆ. ಅದರಲ್ಲಿ ಹೇಳಿದ್ದೆ ನಾನು ಒಂದು ನಲ್ಲಿ ಬಂದು 40,000 50,000 60,000 ಆ ತರ ಇದೆ ಅಂತ. ಅಲ್ಲಿ ಹೋದಾಗ ನಾವು ಜಾಗ್ವಾರೇನೆ ಈ ತರ ಟ್ಯಾಪ್ ಗೋಲ್ಡ್ ಕಲರ್ ಬೇಕು ಅಂತ ಹೇಳಿ ನಾವು ಈ ತರದನ್ನೇ ತಗೊಂಡ್ ಬಂದಿದ್ದು. ಆಕ್ಚುಲಿ ಅಡ್ಗೆ ಮನೆ ಸಿಂಕ್ನು ಕೂಡ ನಾವು ಅಲ್ಲೇನೆ ತಂದಿದ್ದು, ಅಂದ್ರೆ ಸಿಂಕ್ ಅಲ್ಲ, ಇದನ್ನ ಟ್ಯಾಪ್ನ ನಾವು ಅಲ್ಲೇನೆ ಕೂಡ ತಗೊಂಡ್ ಬಂದಿದ್ದು. ಇದು ಮತ್ತೆ ಅದು ಕೆಲವೊಂದನ್ನ ನಾವು ಜಾಗ್ವಾರ್ ಕಂಪ್ನಿದು ಅಲ್ಲೇನೆ ಹೋಗಿ ಅದ್ ಬಂದ್ಬಿಟ್ಟು ಹೊಸಕೆರೆಹಳ್ಳಿ ಹತ್ರ ಇದೆ, ಹಂಗಾಗಿ ಅಲ್ಲೇನೆ ಇದು ಮತ್ತೆ ಸಿಂಕ್ ನಿಮ್ಗೆ ತೋರಿಸ್ಲಿಲ್ವಲ್ಲ, ಸಿಂಕ್ದು ಕೂಡ ತುಂಬಾ ಚೆನ್ನಾಗಿದೆ. ಹಾಟ್ ವಾಟರ್ ಅಂಡ್ ಕೋಲ್ಡ್ ವಾಟರ್ ಎರಡೂ ಕೂಡ ಬರುತ್ತೆ, ಅದನ್ನು ಕೂಡ ಅಲ್ಲೇನೆ ತಂದಿದ್ದು. ಇದು ಕೂಡ ನಮ್ಗೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅಲ್ಲೇನೆ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಈ ತರ ಇದೆ. ಅದಾದ್ಮೇಲೆ ಈ ಒಂದು ಏನ ಎಲ್ ಶೇಪ್ ಮತ್ತೆ ಇರೋಂಥದ್ದನ್ನ ನೋಡ್ತಾ ಇದ್ರ ಅಲ್ವಾ, ಇದನ್ನು ಕೂಡ ನಾವು ಅದೇ ತರನೇ ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಮೇನ್ ಡೋರ್ ಹತ್ರನು ಸೇಮ್ ಪ್ಲಾನ್ ಮಾಡಿ ಸೇಮ್ ಈಕ್ವಲ್ ಇರ್ಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಇದಕ್ಕೂ ಕೂಡ ಸ್ಟ್ರಿಪ್ ಲೈಟ್ ಹಾಕ್ಬಿಟ್ಟು ನಮ್ಗೆ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಇದಕ್ ಮಾತ್ರ ಅಲ್ಲ, ನಮ್ಗೆ ಸ್ಟಡಿ ಟೇಬಲ್ಗೂ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ, ಮತ್ತೆ ಕಿಚನ್ ಅಲ್ಲೂ ಅಷ್ಟೇನೆ ಸ್ವಲ್ಪ ಲೈಟ್ ಎಲ್ಲ ಜಾಸ್ತಿ ಇರ್ಲಿ ಅಂತ ಹೇಳಿ ಅದಕ್ಕೂ ಕೂಡ ಹಾಕ್ಸ್ಕೊಂಡೆ. ಇದು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಟ್ರು. ಅದ್ರ ಪಕ್ಕನೆ ನಾವು ಎಸಿನ ಫಿಕ್ಸ್ ಮಾಡಿಸ್ಕೊಂಡ್ವಿ. ನೋಡ್ತಾ ಇದೀರಲ್ಲ, ಈ ತರ ಇದೆ. ಆಮೇಲೆ ಈ ಫ್ಯಾನ್ ಬಗ್ಗೆ ಹೇಳ್ಬೇಕಂತಂದ್ರೆ ರಿಮೋಟ್ದು ಫ್ಯಾನು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮನೆಗೆ ಎಲ್ಲಾ ರೂಮ್ಗೂ ನಾರ್ಮಲ್ ಫ್ಯಾನ್ ಹಾಕ್ಸಿ, ಹಾಲ್ಗೆ ಮತ್ತೆ ಇದಕ್ಕೆಲ್ಲ ಅಂದ್ರೆ ಸ್ಟಡಿ ರೂಮ್ ಹತ್ರ ಎಲ್ಲ ನಾವು ಈ ತರ ಇದಕ್ಕೇನೆ ಹೋದ್ವಿ, ರಿಮೋಟ್ ಫ್ಯಾನ್ಗೆನೆ ನಾವು ಹೋಗಿದ್ದು. ಚೆನ್ನಾಗಿದ್ದಾವೆ, ನಮ್ಗೆ ಗೊತ್ತಿರಲಿಲ್ಲ ಹೆಂಗೆ ಇರುತ್ತೆ ಅಂತ. ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ನಮ್ಗೆ ಯಾವ ಸ್ಪೀಡ್ ಬೇಕು ಆ ಸ್ಪೀಡ್ನ ನಾವು ಇದ್ ಮಾಡ್ಕೊಳ್ಬೋದು. ಇಷ್ಟು ಈ ಒಂದು ಫ್ಲೋರ್ದು. ಈ ಫ್ಲೋರ್ದು ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ. ನಾಳೆ
ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ದು ಹೋಗೋಣ. ಯಾಕೆಂದ್ರೆ ಒಂದೇ ದಿನ ಹಾಕಿದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ, ನಿಮ್ಗೂ ಕೂಡ ಬೋರ್ ಆಗುತ್ತೆ. ಹಂಗಾಗಿ ಈ ಫ್ಲೋರ್ದು ಇವತ್ತು ತಿಳಿಸಿದ್ದೀನಿ. ನೆಕ್ಸ್ಟ್ ಫ್ಲೋರ್ದು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.